ಸಿದ್ಧಂ ಶಿವಪುರಂ ಸ್ವಯಂ ಸಿದ್ಧಮಹಂ ಮುಂದೆ ಸಿದ್ಧಾನಂದ ಈಶ್ವರ. ಹಿಂದಿನ ಶ್ಲೋಕದಲ್ಲಿ ಆರೋಕ್ಷಣೆಯನ್ನು ಅನ್ನುವ ಶ್ಲೋಕದಲ್ಲಿ ಕರ್ಮಕಾರಣ ಯೋಗಾರೂಢ ಶಮತ್ಕಾರಣ. ಯಾರು ಸತ್ಯವನ್ನ ಪರಮಾತ್ಮ ಜೀವಾತ್ಮರ ಐಕ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕೆಂಬ ಇಚ್ಛೆಯನ್ನು ಕೂಡಿಕೊಂಡಿರುವನೋ ಅವನಿಗೆ ಕರ್ಮವು ಅತ್ಯಂತ ಅವಶ್ಯಕತೆ ಬರುತ್ತದೆ. ಆಮೇಲೆ ಯೋಗ ಪ್ರಾಪ್ತಿ ಮಾಡಿಕೊಂಡ ಮೇಲೆ ಅವನಿಗೆ ಆ ಕರ್ಮವು ಅವಶ್ಯಕತೆ ಇಲ್ಲ. ಪ್ರಶ್ನೆ ಬರ್ತದೆ, ಯೋಗ ಅಂದರೆ ಯೋಗಾರೂಢ ಅಂತ ಯಾರು? ಈ ವಿಷಯದಲ್ಲಿ ಬಹು ವಿದ್ವಾಂಸರು ಭಿನ್ನ ಭಿನ್ನವಾದ ಅರ್ಥವನ್ನು ಮಾಡ್ತಾರೆ. ಮೊದಲನೇ ಯೋಗಿಕ ಶಬ್ದ ಕೂಡು, ಯುಜುರು ರೂಢೆ. ಕೂಡುವುದಕ್ಕೆ ಯೋಗ ಯೋಗ ಬೆಟ್ಟ ಆಯ್ತು ನೋಡಿ ಅಂತ ಸರಿ, ಅದು ಕೂಡುವುದು. ಎರಡನೇದು ಯೋಗ ಅಂತಕ್ಕಂಥದ್ದು ಅಂದರೆ ಸಮಾಧಾನಕ್ಕೆ ಯೋಗ ಅಂತ ಶಾಸ್ತ್ರ. ಅದು ಅಭ್ಯಾಸ ಯೋಗ, ಅದರ ಅಭ್ಯಾಸ ಯೋಗ ಇತ್ತೇನ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ. ಅಭ್ಯಾಸ ಯೋಗ ಈ ಸಾಧನದಲ್ಲಿ ಪ್ರವೃತ್ತಿಯಾಗತಕ್ಕಂಥ ಯೋಗ, ಅಭ್ಯಾಸ ಯೋಗ, ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಕಡಿ ಸಮಾಧಿ ಯೋಗ, ಇಷ್ಟು ಯೋಗದಲ್ಲಿ ಭಿನ್ನತೆಯನ್ನು ಮಾಡಿದ್ದಾರೆ. ಅವರವರ ಅಧಿಕಾರ ಅನುಗುಣವಾಗಿ ಅಭ್ಯಾಸ ಯೋಗಿ, ಅಷ್ಟಾಂಗ ಯೋಗಿ, ಆಮೇಲೆ ಧ್ಯಾನ ಯೋಗಿ, ಸಮಾಧಿ ಯೋಗಿ ಅಂತ ಆಯಾಯ ಕಾರ್ಯಗಳನ್ನು ಮಾಡುವುದರಿಂದ ಅವರಿಗೆ ಆ ಹೆಸರು ಬರ್ತ. ಅದಕ್ಕೆ ಆ ಯೋಗದ ಬಗ್ಗೆ ಸಮಾಧಿ ಸಮಾಧಾನ ಚಂದ್ರಮೂರ್ತಿ ತರ ಯೋಗ ಮೋಕ್ಷಿಸಿ ಬೇರೇನು ಭಗವಂತ ಸಮಾಧಿಯನ್ನು ಅಂದ್ರೆ ಯೋಗ ಅಂತ ಕರೆದ. ಅದಕ್ಕೆ ಭಿನ್ನ ಭಿನ್ನ ಶಾಸ್ತ್ರಗಳಲ್ಲಿ ಭಿನ್ನ ಭಿನ್ನ ಮಂದಿ ಬೇರೆ ಬೇರೆ ಪ್ರಕಾರವಾಗಿ ಯೋಗಕ್ಕೆ ಅರ್ಥವನ್ನು ನೀಡಿದ. ರಾಮಾನುಜರು ಯೋಗಕ್ಕೆ ಆತ್ಮ ದರ್ಶನವೇ ಯೋಗ. ನೀವು ಕೂಡುವುದು ಮತ್ತಾರಿಲ್ಲ ಅಂತಾರೋ. ಪ್ರಪಂಚದ ವಸ್ತುಗಳ ಸಂಪರ್ಕ ಅನುಷಂಗ ಅದು ಯೋಗ ಅಲ್ಲ. ಆತ್ಮ ದರ್ಶನಕ್ಕನ ಯೋಗ ಅನ್ನಬೇಕು ಅಂತ ರಾಮಾನುಜರ ಅಭಿಪ್ರಾಯ. ಇನ್ನು ಅದೇ ದ್ವೈತ ದರ್ಶನ ಆಗಿರ್ತಕ್ಕಂಥ ವಲ್ಲಭಾಚಾರ್ಯರು ಯೋಗ ಅಂದ್ರೆ ಆತ್ಮ ಸಂಯಮ, ಅಂದ್ರೆ ಆತ್ಮ ಅಂದ್ರೆ ಮನಸ್ಸು. ಮನಸ್ಸಿನ ಏನಪ್ಪ ಅದಕ್ಕೆ ಸಂಯಮ ಅದ, ಅವನಿಗೆ ಅದಕ್ಕೆ ಯೋಗ ಅಂತ ಕರೀಬೇಕು. ಮನಸ್ಸು ಸಂಯಮನ ಮಾಡೋದಿದ್ರೆ ಅದು ಯೋಗ ಅಲ್ಲ. ಕೇವಲ ಇಂದ್ರಿಯಗಳನ್ನು ಸಂಯಮ ಕೊಂಡು ಹೋಗುತ್ತೆ, ಬಂದ್ ಮಾಡ್ಕೊಂಡಿರ್ಬೋದು, ಬಾಯಿ ಉಳ್ಳಾಗೆ ಇರ್ಬೋದು, ಇಂದ್ರಿಯಗಳ ಸಂಯಮ ಮಾತ್ರ ಯೋಗ ಅಲ್ಲ. ಮನಸ್ಸನ್ನು ಏನಪ್ಪ ಅದಕ್ಕೆ ಯೋಗ ಅನ್ನಬೇಕು ಅಂತ ಅವರ. ಇನ್ನು ನೀಲಕಂಠರು ಅಂತ ಒಬ್ಬರು ಅವ್ರೇನಂತಾರೆ ಅಂತ ಕೇಳಿದರೆ, ಚಾಚು ತಪ್ಪದೆ ಕರ್ಮಗಳನ್ನು ಅನುಷ್ಠಾನ ಮಾಡುವುದು ಯೋಗದ ಅಂತ. ಪೂಜೆ ಮಾಡಕ್ಕಂತೀರಿ, ನಿಮ್ಮ ಮನಸ್ಸು ಅಲ್ಲಿ ಪೂಜೆ ಆಗಲಿಲ್ಲ,
ಯುವತಿ ಎಲ್ಲ ಹಚ್ಚಬೇಕು, ಗಂಡ ಎಲ್ಲ ಹಚ್ಚಬೇಕು, ನೈವೇದ್ಯ ಎಲ್ಲಿ ತೋರಿಸ್ಬೇಕು. ಮತ್ತು ಅದು ನಿಮಗೆ ಮನಸ್ಸಲ್ಲಿ ಇರಲಿಲ್ಲ ಅಂದ್ರೆ ಹಣೆ ಮೇಲೆ ಹಚ್ಚೋದು, ಗಂಡು ಒಯ್ದು ಬಾಯಾಗ ಹಚ್ಚೋದು, ಎಲ್ಲೇ ಹಚ್ಚೋದು. ಅದಕ್ಕೆ ಕರ್ಮ ಅನುಷ್ಠಾನದಲ್ಲಿ ಏಕಾಗ್ರತೆಯೇ ಯೋಗ ಅನ್ಬೇಕು ಅಂತ ತಿಳ್ಕೊಂಡು ನೀಲಕಂಠರು ಇದು ಮಾಡ್ತಾನೆ ಹೇಳ್ತಾರೆ. ಇನ್ನ ಮಧುಸೂದನ ಸರಸ್ವತಿಗಳು ಏನಂತಾರೆ, ಅದು ಸಂಯಮ ಅಂತ ಯೋಗ. ಅರೆ ಬಿಡೋದ್ರೆ ಸಂಬಂಧ ಕಟ್ಟು ಮಾಡೋದು ಯೋಗ. ಏನು ವಿಷಯಗಳಿಂದ ಪರಾವರ್ತ ಏನದ ಅದು ಯೋಗ, ವೈರಾಗ್ಯ ಅಂತ. ಯಾವನು ಇಂದ್ರಿಯಾರ್ಥೇಶು ವರ್ತಂತೆ ವಿಧಾನ, ಹಾಗೆ ಅದನ್ನ ಪರಾವರ್ತನ ಅದಕ್ಕೆ ಯೋಗ ಅಂತ ಕರೀಬೇಕು ಅಂತ ನೀಲಕಂಠ ಶಿವಾಚಾರ್ಯ ಹೇಳ್ತಾರೆ. ಇನ್ನ ಶಂಕರಾನಂದರಂತೂ ಹೊರಗೆ ಗೀತಾ ಮಠಕ್ಕೆ ಅವರ ಎಲ್ಲ ಏನ್ ಮಾಡ್ತೇವೆ, ಜ್ಞಾನಕ್ಕೆ ಯೋಗ ಬೇಕು. ಜೀವ ಪರಮಾತ್ಮನ ಕೂಡಲೇ ಯೋಗ, ಜ್ಞಾನವೇ ಯೋಗ. ಜ್ಞಾನ ಅಂದ್ರೇನು? ಜೀವ ಪರಮಾತ್ಮ ಯೋಗಭೇದ. ಖರೆ ಯೋಗ ಅಂದ್ರೆ ಇದಕ್ಕೆ ಯೋಗ ಬೇಕು ಅಂತ ಏನಪ್ಪಾ ಅಂದ್ರೆ ಶಂಕರಾನಂದ. ಇನ್ನು ಇತ್ತಿತ್ಲಾಗ ಗೀತಾ ಮೇಲೆ ಬರೆದವರು ತಿಳಕರಂತೂ ಅವರ ಕರ್ಮವೇ ಯೋಗ. ಈಗ ಭಿನ್ನ ಭಿನ್ನ ಆಚಾರ್ಯರು ಭಿನ್ನ ಭಿನ್ನ ರೀತಿಯಾಗಿ ಯೋಗದ ಬಗ್ಗೆ ಏನಪ್ಪಾ ಅಂದ್ರೆ ಮಾತಾಡ್ತಾರೆ. ಅದನ್ನ ಯೋಗ ಅಂತ ಹಿಂಗೆ ಅನ್ನೋದು ಬಹಳ ಕಠಿಣ ಅಂತ ಮಹಾತ್ಮರು ಹೇಳ್ತಾರೆ. ಸಮಾಧಿಗೆ ಯೋಗ ಅಂತಾರೆ. ಅದಕ್ಕೆ ಯೋಗ ಕರ್ಮಸು ಕೌಶಲ್ಯ ಹೇಳಿದ್ದಾರೆ. ವ್ಯಾಸ ಅವರು ಯೋಗಕ್ಕೆ ಕರ್ಮದಲ್ಲಿ ಕೌಶಲ್ಯವೇ ಯೋಗ ಅನ್ಬೇಕು ಅಂತ ಅವರು. ಕೆಲವೊಬ್ರು ಸಮತ್ವಂ ಯೋಗ ಉಚ್ಯತೆ, ಸಮತ್ವಂ ಯೋಗ ಉಚ್ಯತೆ. ಅದೇ ಗೀತಾದ ತಂ ವಿದ್ಯಾ ದುಃಖ ಸಂಯೋಗ ಯೋಗಂ ಯೋಗ ಸಂಹಿತಂ. ಗೀತಾದ ಮುಂದೆ ದುಃಖದ ಸಂಯೋಗದ ವಿಯೋಗವೇ ಯೋಗ, ಏನ್ರಿ ವಿಯೋಗವೇ ಯೋಗ, ಏನ್ರಿ ವಿರುದ್ಧ ಯೋಗ, ವಿಯೋಗವೇ ಯೋಗ. ಏನು ದುಃಖ ಸಂಯೋಗದ ವಿಯೋಗ ಆಯ್ತು ಎರಡು ಚಂದ್ರ ಬಂದಿದ್ರೆ ತಮ್ಮ ವಿದ್ಯಾ ದುಃಖ ಸಂಯೋಗ ಯೋಗಂ ಯೋಗ ಸಂಹಿತಂ. ಇನ್ನೊಬ್ಬರು ಅಂತಾರೆ ಯೋಗ ಅಂದ್ರೆ ನಿರ್ವಿಚಾರನೇ ಯೋಗ. ಅವರಂತಾರ ಅವರು ಸ್ವನಿಶ್ಚಯ ಯುಕ್ತ ಯೋಗ ಅನಿರ್ವಣ್ಣ ಚೇತಸ. ಚಿತ್ತವು ಯಾವ ಪದಾರ್ಥಗಳಿಗೂ ಅಂದ್ರೆ ಪಂಚ ವಿಷಯಗಳ ಸಂಬಂಧ ಆಗದೆ ಇರುವುದೇ ಯೋಗ. ಅನಿರ್ವಿಣ್ಣ ಚೇತಸ, ಅದಕ್ಕೆ ಯೋಗ ಬೇಕು. ಅದಕ್ಕೆ ಜ್ಞಾನಕ್ಕೆ ಯೋಗ ಹೇಳೋದು. ಎಂ ಸನ್ಯಾಸ ಮಿತಿ ಯೋಗಂ ತನ್ವಿದ್ಯು ಪಾಂಡವ. ಈ ಕಡೆ ಸನ್ಯಾಸ ಯೋಗ ಇದೊಂದು ಯೋಗ. ಹೀಗೆ ಶಾಸ್ತ್ರಕಾರರು ಭಿನ್ನ ಭಿನ್ನ ಏನಪ್ಪಾ ಅಂತ ಕೇಳಿದ್ರೆ ಅದ ಗೀತಾದ ಹೇಳ್ತಾರೆ ಯೋಗ ಕರ್ಮಸು ಕೌಶಲ್ಯ. ಯೋಗ ಅಂದ್ರೆ ಏನು? ಕರ್ಮ ಬಿಡೋದು ಯೋಗ ಅಲ್ಲ, ಕರ್ಮ ಬಿಡೋದು ಸನ್ಯಾಸ ಅಲ್ಲ. ಕರ್ಮದಲ್ಲಿ ಕುಶಲತೆ, ಅರ್ಥಾತ್ ಕರ್ಮ ಮಾಡಿರಬೇಕು, ಅದರ ಪರಿಣಾಮ ಅವನ ಮೇಲೆ ಆಗಿರ್ಬಾರ್ದು. ಅದರ ಪರಿಣಾಮ ಆಗಿರ್ಬೋದು. ಅವ್ರಿಗೆ ನಾವು ಮಹಾತ್ಮರಂತೆ ಬೆಂಕಿಯಾಗ ಹಾಯಿದ್ರು ಅವ್ರಿಗೇನು ಆಗಲಿಲ್ಲ. ವಿಷ ಕೊಡೋರು ಏನು ಸಾಯಲಿಲ್ಲ. ಈಗ ಅವರಂತ ಇದೇ ಶಾಸ್ತ್ರದಲ್ಲಿ ಯೋಗ್ಯನಪ್ಪ ಅಂತ ಕೇಳಿದ್ರೆ ಅದು ಕುಶಲತೆ, ಬಿಡುವುದಲ್ಲ, ಅದು ಕುಶಲತೆ. ಮಾಡುವುದು ಬೇಕು, ಮಾಡಿ ಮಾಡದಂತೆ ಇರಬೇಕು, ಅದು ಅದ. ಈ ಶಾಸ್ತ್ರದಲ್ಲಿ ಬಹುವಿಧವಾಗಿ ಬಹುಪಂಡಿತರು ಬಹುರೂಪವಾಗಿ ಏನಪ್ಪಾ ಅಂತ ಕೇಳಿದ್ರೆ ನಮಗೆ ಯೋಗದ ಅರ್ಥವನ್ನ ಮಾಡಿ ಹೇಳ್ತಾರೆ. ಪರಂತು
ಯೋಗ ವಾಸ್ತವಿಕ ಅಂದ್ರೆ ಜೀವ ಪರಮಾತ್ಮರ ಅನುಷಂಗವೇ ಯೋಗ. ವೇದಾಂತ ಯೋಗಪ್ಪ ಅಂದ್ರೆ ಜೀವ ಪರಮಾತ್ಮ ಅನುಷಂಗ. ಈ ಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ನಮಗೇನಪ್ಪ ಅಂದ್ರೆ ಈ ಶ್ಲೋಕದಲ್ಲಿ ಪರಮಾತ್ಮ ಏನಪ್ಪ ಅಂದ್ರೆ ಅರ್ಜುನನಿಗೆ ನಿರೂಪಣೆ ಮಾಡ್ತಾ ಇದ್ದ. ನೋಡಪ್ಪ, ನೀನು ಯೋಗ ಆಗ್ಯದ, ಯೋಗ ಸಿಕ್ಕದ, ಯೋಗ ಪಡೆದಾನ, ಯೋಗಿ ಆಗ್ಯದ ಅನ್ನಕ್ಕೆ ಹೆಂಗ ಆಗ್ತಾನ? ಹಿಂದಿನ ಶ್ಲೋಕ 6 ವೃಕ್ಷೋಮುನಿ ಕರ್ಮ ಕಾರಣ ಮುಚ್ಚತೆ ಅಂತ ಹೇಳಿದ್ರು. ಅವರು 6 ವೃಕ್ಷನಾಗಿ ಯಾವ ಯೋಗಿ ಆಗ್ಯಾನ, ಒಂದೇನ್ ಲಕ್ಷಣ ಅದು ಹೇಳಿದ್ರೆ ನೀವು ಯೋಗಾರೂಢ ಸತ್ಯಸ್ಯ ವಿಷಮ ಕಾರಣ ಮುಚ್ಚ ಅಂತ ಹೇಳಿದ್ರಿ. ಆ ಕರ್ಮಗಳನ್ನ ಆರೂಢ ಆಗುತ್ತಲೇ ಬಿಡಬಹುದು, ಅದಕ್ಕೆ ಮಾಡಬೇಕು ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಆ ಯೋಗಾರೂಢ ಹೆಂಗ ಪ್ರಾಪ್ತಿ ಆಗ್ತದೆ? ಯೋಗಾರೂಢ ಅಂತ ಯಾರಿಗೆ ಅನ್ನಬೇಕು? ಆ ಯೋಗಾರೂಢ ಆಗಲಿಕ್ಕೆ ಏನೇನು ಅವಶ್ಯಕತೆ ಅದಾವ ಅಂತ ಕೇಳಿದ್ರೆ ಅದನ್ನ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಈ ಶ್ಲೋಕದಲ್ಲಿ ನಮಗೆ ಹೇಳಕತ್ತೇನ. ಯದಾ ಹಿ ನೇಂದ್ರಿಯಾರ್ಥೇಷು, ಯದಾ ಹಿ ನೇಂದ್ರಿಯ ನ ಕರ್ಮಸು, ಯದಾ ನ ಇಂದ್ರಿಯಾರ್ಥೇಷು, ಯಾವಾಗ ಯಾವಾಗ ಇಂದ್ರಿಯಾರ್ಥೇಷು ಇಂದ್ರಿಯಗಳಿಗೆ ಗೋಚರವಾಗುವ ಪಂಚ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವ ಅರ್ಥೇಶು ವಿಷಯೇಶು ವಿಷಯಗಳಲ್ಲಿ ಮತ್ತು ಕರ್ಮಸು ಅವರ ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ಕರ್ಮಗಳಲ್ಲಿ ನ ಅನುಸಜ್ಜತೆ. ಸಜ್ಜತೆ ಬೇರೆ, ಅನುಸಜ್ಜತೆ ಬೇರೆ. ಸಜ್ಜತೆ ಸ್ವಾಭಾವಿಕದ ವಸ್ತುಗಳು, ಇಂದ್ರಿಯಗಳು ನಾನೇ ಹೋಗಿ ತಕೊಂಡು ನೋಡ್ತದೆ, ನೀವು ಕೇಳ್ತದೆ. ಕೇಳೋದು ಅನುಸಜ್ಜತೆ ಅಲ್ಲ. ಅನುಸಜ್ಜತೆ ಅಂದ್ರೆ ಆಸಕ್ತಿ. ಅನುಸಜ್ಜತೆ ಅಂದ್ರೆ ಆಸಕ್ತಿ. ನೋಡುದ್ರ ಮೇಲೆಲ್ಲ ನಮ್ಮ ಪ್ರೀತಿ ಇರ್ತದೆ ಅಂತ ಅರ್ಥ ಇಲ್ಲ. ದಿನ 100 ವಸ್ತು ನೋಡ್ತೇವೆ, ಅದರನ್ನು ಬಂಧನ ಆಗುದಿಲ್ಲ. ದಿನ ಎಷ್ಟೋ ವಸ್ತುಗಳನ್ನು ಕೇಳ್ತೀವಿ, ಅದೆಲ್ಲ ಇರಂಗಿಲ್ಲ. ಯಾವುದರ ಮೇಲೆ ಆಸಕ್ತಿ ಇರ್ತೋ ಆ ವಸ್ತುಗಳು ನಮ್ಗೆ ಎಂದೋ ನೆನಪಾಗ್ತಾವ. ಅವತ್ತು ಹೊಂದಿದ್ದೇವೆ, ಅವತ್ತು ಕೇಳಿದ್ದೇವೆ, ಅವತ್ತು ಮುಟ್ಟಿದ್ದೇವೆ. ನೋಡಿ, ಇದಕ್ಕೇನಂತಾರೆ? ಅನುಸಜ್ಜತೆ ಅಂತ, ಅನುಷಂಗ ಅಂತ. ಇದಕ್ಕೆ ಸಂಘ ಬೇರೆ, ಅನುಷಂಗ ಬೇರೆ. ಹೌದಲ್ರಿ? ಅನುಷಂಗ ಅಂದ್ರೆ ಆಸಕ್ತಿ. ಆಸಕ್ತಿ ಅಂದ್ರೆ ಪವನ ಪುಣ್ಯನ ಆ ವಸ್ತು ಇವನ ಮನಸ್ಸಿಗೆ ಬಂದು ತಾಗ್ತದೆ, ಮೂಡ್ತದೆ. ಮೇಲೆ ಹಳ್ಳಿ ನೆನಪು ಬರ್ತದೆ, ಪುನಃ ನೆನಪು ಬರ್ತದೆ. ಬಹಳ ದಿವಸ ಕೂಡಿದ್ದು ಸತ್ರು ಅಂದ್ರೆ ಒಂದು ವರ್ಷ ಹೇಳ್ತಾರೆ ನೋಡಿ, ಅವ್ರು ಹ್ಯಾಂಗ್ ಮಾಡಿದ್ರು, ಇವ್ರು ಹೆಂಗಿದ್ರು, ಅದು ಹಂಗಾಯ್ತು ಹಿಂಗಾಯ್ತು. ಯಾಕೆ? ಅನುಷಂಗ. ಬಜಾರದಾಗ ಬಸ್ ಸ್ಟ್ಯಾಂಡ್ದಾಗ ಭೇಟಿ ಆದವ್ರು ನೆನಪಾಗಿಲ್ಲ, ಪ್ರಸಂಗ ಬಂದಕ್ಕೆ ಅಷ್ಟೇ. ಏನ್ರೆ ಮಾತು ಹೊಡ್ಕೊಂಡು ನೆನಪಾಗ ಭೇಟಿಯಾಗಿ. ಪರಂತು ಮನೆಯವ್ರದ್ದು ಹಂಗಲ್ಲ. ಮನೆ ಮನುಷ್ಯ ಸತ್ತು ವರ್ಷಗಟ್ಟಲೆ ಆದರೂ ಅವ ನೆನಪು ಬರ್ತಾನೆ. ಯಾಕೆ? ಅನುಷಂಗ ಆಗ್ಯದ, ಆಸಕ್ತಿ ಆಗ್ಯದ. ಸಂಬಂಧ ಬೇರೆ, ಸಂಘ ಬೇರೆ, ಅನುಷಂಗ ಬೇರೆ. ಸಂಬಂಧ ಬೇರೆ, ಆಸಕ್ತಿ ಬೇರೆ. ಪರಮಾತ್ಮ ಸಂಬಂಧಕ್ಕೆ ತಿರಸ್ಕಾರ ಮಾಡಕತ್ತಿಲ್ಲ, ಅವು ತಾನೇ ಆಗ್ತಾವ. ನೀ ನೋಡ್ಬೇಕಂತ ಹೋಗಿಲ್ಲ, ಅವು ಹಾಡ್ತಾವ, ನೋಡ್ತೀವಿ. ನೀ ಕೇಳ್ಬೇಕಂತ ಹೋಗಿಲ್ಲ, ಅಲ್ಲಿ ಕೇಳಿದ್ವಿ. ನೀ ಮುಟ್ಬೇಕಂತ ಇಲ್ಲ, ಪ್ರಸಂಗಂತೂ ಮುಟ್ಟಿ. ಪರಂತು ಕೇವಲ ಸಂಬಂಧವು ಮನುಷ್ಯನಿಗೆ ದುಃಖ ಕೊಡುವುದಿಲ್ಲ ಅರ್ಜುನ. ಸಂಘ ದುಃಖ, ಅನುಷಂಗ ದುಃಖ ಕೊಡ್ತದೆ. ಅನುಷಂಗದ್ರೇನು? ಆಸಕ್ತಿ. ಅದಕ್ಕಂತಾರೆ ಅವರು ಯದಾಹಿ ಯೋಗಿ ಯಾವಾಗ ಆಗ್ತಾನ? ಯದಾಹಿ ನೇಂದ್ರಿಯಾರ್ಥೇಷು. ಯಾವಾಗ ಏನಪ್ಪ ಅಂತ ಕೇಳಿದ್ರೆ ಇಂದ್ರಿಯಗಳ, ಜ್ಞಾನೇಂದ್ರಿಯವೇ ಅರ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಷಯ. ಇಂದ್ರಿಯಗಳ ಅರ್ಥ ಹೇಳಿದ್ರೆ
5 ಇಂದ್ರಿಯಗಳಿಗೆ 5 ವಿಷಯ ಅದ. ಈ ವಿಷಯೇಶು ಅರ್ಥೇಶು ವಿಷಯೇಶು ಅವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತ ನಿತ್ಯ ಅನಿಮಿತ ಕರ್ಮ ಕಾಮ್ಯಗಳಲ್ಲಿ ಕರ್ಮಸು ಬಹುವಚನ ಕರ್ಮಗಳಲ್ಲಿ ವಿಷಯಗಳಲ್ಲಿ ನ ಅನುಸಜ್ಜತೆ ಯಾರು ಆಸಕ್ತಿ ರಹಿತನಾಗುವನು ಏನಪ್ಪ ಅದಕ್ಕೆ ಆಗ ಏನಕ್ಕನವ ಯೋಗಿ ಆಗತಾನೆ. ಅಂಥವ ಏನ್ ಮಾಡ್ತಾನ ಎಲ್ಲ ಸಂಕಲ್ಪ ಇರಂಗಿಲ್ಲ, ಸರ್ವ ಸಂಕಲ್ಪ ಅವನಿಗೆ ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಕರೀತಾರೆ. ಯಾರಿಗೇನಪ್ಪ ಅಂದ್ರೆ ಸಮಸ್ತ ಪಂಚ ವಿಷಯಗಳ ಸಂಬಂಧವನ್ನು ಬಿಟ್ಟಿರುವನು, ಆಸಕ್ತಿ ಇಲ್ಲವನು. ಅರ್ಥ ಏನದರಿ ನೋಡಬಾರ್ದು ಮುಟ್ಟಬಾರ್ದು ಅಂತ ಇಲ್ಲ ಅವ್ರಿಗೆ, ಇದಕ್ಕೆ ಬದುಕಕ್ಕೆ ಬರಂಗಿಲ್ಲ. ನಮ್ಗೆ ಆಸಕ್ತಿ ಇರಬಾರ್ದು ಅಂತಾರೆ. ದುಃಖ ಎಲ್ಲದ ಸಂಬಂಧದಿಂದ, ಆಸಕ್ತಿಯಿಂದ. ಆ ಆಸಕ್ತಿ ಏನಪ್ಪ ಬಿಟ್ಟು ಇರಬೇಕು ಅಂತ ವಿಷಯ. ಆ ಪಂಚ ವಿಷಯಗಳಲ್ಲಿ ಯಾವ ಕಾಲಕ್ಕೆ ಜ್ಞಾನೇಂದ್ರಿಯ ದ್ವಾರ ಇದು ಮನಸ್ಸು ಹೊರಬರುತ್ತದೆ. ಆತ್ಮ ಜೀವಾತ್ಮನ ಮೊದಲನೇದೇನಪ್ಪ ಅಂದ್ರೆ ಬಾಗಿಲ ಮನಸ್ಸು, ಎರಡನೇ ಬಾಗಿಲ ಇಂದ್ರಿಯ. ಒಳ್ಳೆ ಪತಿವ್ರತ ಹೆಣ್ಣು ಒಳಗಿದ್ರ ಸುರಕ್ಷತೆ ಅಂತ ಹಮೇಶ ಬಾಗಿಲದಾಗ ಬಂದ್ಕೊಂಡೋರು ವಿಶ್ವಾಸಗಳು. ಪತಿವ್ರತ ಹೆಣ್ಮಕ್ಳು ಬಾಗಿಲ ಬಾಗಿಲದಾಗ ಕೊಂಡ್ರ ಕಲ್ತ್ರಿ ಅಂದ್ರೆ ನೋಡ್ತೀರಿ, ಸಂಬಂಧ ಹಾಕಲ್ಲ, ಬೇಕಾಕಲ್ಲ, ಕೇಳ್ತಾವೆ. ಅದಕ್ಕೆ ನಂತರವರು ಯಾರ್ದು ಏನಪ್ಪ ಅಂದ್ರೆ ಮನಸ್ಸಿನ ದ್ವಾರದಲ್ಲಿ ಇಂದ್ರಿಯಗಳ ದ್ವಾರದಲ್ಲಿ ಯಾರು ಬರಂಗಿಲ್ಲ ಅವನಂತಕ್ಕೆ ಆಸಕ್ತಿ ಇರುವುದಿಲ್ಲ. ಅದಕ್ಕೆ ಹೇಳಿದ್ರು ಅವರು ಯದಾಹಿ ಇಂದ್ರಿಯ ಹಿಂದೋಮ ಹೇಳ್ಯಾರ ಅವರು. ಇಲ್ಲ ಅಂದ್ರೆ ಅಲ್ಲಿ ಕುಂತಿ ಅಂದ್ರೆ ಮನಸ್ಸಿನ ಬಾಳಲ್ಲ ಕುಂತಿ ಅಂದ್ರೆ ಅವು ಎಳ್ಕೊಂಡು ಹೋಯ್ತಾವ, ನೀನು ಹಿಡ್ಕೊಂಡು ಹೋಯ್ತಾವ, ಬರಂಗಿಲ್ಲ. ಯದಾಹಿ ಇಂದ್ರಿಯಾರ್ಥೇಶು ಹೆಂಗೆ ಬರ್ದಲ್ಲ ಅವಾಗಲ್ಲಿ ಶಾಸ್ತ್ರ ಮುಂದೆ ಹೇಳ್ತಾರೆ. ಯದಾ ಸಂಹರತಿ ಚಾಯಂ ಕೂರ್ಮಂಗಾಲಿ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಶ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಲ್ಲಿನ ಯದಾನ ಯಾವಾಗ ಇಲ್ಲಿ ಯದಾಹಿ ಇಂದ್ರಿಯಾರ್ಥೇಶು ಅಲ್ಲಿ ಹೇಳಿದ್ರು ಯದಾ ಸಂಹರತಿ ಚಾಯಂ ಕೂರ್ಮಂಗಾಲಿ ಸರ್ವಶಃ. ಹೇಗ ಆಮಿ ತಾಂಬಿ ತಾಂಬಿ ಅಂತ ಆಮಿ ತನ್ನ ಇಂದ್ರಿಯಗಳನ್ನು ಕೈಕಾಲುಗಳನ್ನು ಒಳಗಿಟ್ಟುಕೊಳ್ತಾವ, ಎಲ್ಲ ಸಪ್ಪ ಇದ್ರೆ ಒಳಗಿಟ್ಕೊಳ್ತಾವ. ಹಾಗೇನಪ್ಪ ಅಂತಂದ್ರೆ ಇಲ್ಲಿ ಯಾವನು ವಿಷಯಾದಿಗಳು ಬಂದ ಇವು ಅಹಿತಕರ ಅಂತ ಒಳಗೆ ತಗೋತಾನ, ಮುಚ್ಕೋತಾನ. ಬೇರೆದಲ್ಲ ಆಡಿಗೆ ಹೊಡೆದನು, ಆಡಿಗೆ ತೋರಿಸಿ ಹೊಡೆದಲ್ಲ, ಅದು ಹಸು ನೋಡ್ಕೊಳ್ಳೆ ಕಣ್ಣು ಮುಚ್ತಿತ್ತು, ಕಣ್ಣೆ ತೆರ್ತಿತ್ತಿಲ್ಲ, ಎಷ್ಟು ಬೀಳ್ತಾವ ಅಂತ ಗೊತ್ತಿತ್ತು. ಹಂಗ ಯದಾ ಸಂವರತೆ ಚಾಯಂ ಕೂರ್ಮಂಗಾನಿ ಸರ್ವಶಃ ಇಂದ್ರಿಯಾರ್ಥೇಭ್ಯ ವಿಷಯಗಳಿಂದ ಇಂದ್ರಿಯಗಳನ್ನ ಯಾರು ಎಂತ ತಶ್ಯ ಪ್ರಜ್ಞಾ ಪ್ರತಿಷ್ಠಿತ. ಎರಡನೇ ಅವನ ಬುದ್ಧಿ ಸ್ಥಿರವಾಗಿರುತ್ತದೆ, ಏಕಾಗ್ರವಾಗುತ್ತದೆ. ಏಕಾಗ್ರವಾದವನೇ ಯೋಗಾರೂಢನಾಗುತ್ತಾನೆ. ಅದಕ್ಕೆ ಹೇಳ್ತಾರೆ ಯದಾಹಿ ನೇಂದ್ರಿಯಾರ್ಥೇಶು. ಇವತ್ತಿನ ಯಾವಾಗ ಯೋಗಾರೂಢನು ಯಾವಾಗ ಆಗುತ್ತಾನೆ? ಅಪೇಕ್ಷೆ ಮಾಡಿದ ಮಾತ್ರ ಆರೋಗ್ಯ ಮನೆಯವರು ಉಚ್ಚೋ ಅಂದ್ರೆ ಅಪೇಕ್ಷೆ ಮಾಡಿ ನಾ ಏರ್ಬೇಕು, ಸಿದ್ಧ ಆಗ್ಬೇಕು, ಜ್ಞಾನ ಪಡ್ಕೋಬೇಕು, ಜ್ಞಾನ ಬರೀ ಇಚ್ಛೆ ಮಾಡಿದ್ರೆ ಥೋಡಿ ಇಚ್ಛೆ ಆಗಿಲ್ಲ, ಪ್ರಯತ್ನ ಅದ. ಅದಕ್ಕೆ ಆ 6 ವೃಕ್ಷ ಯೋಗಾರೂಢ ಆಗಿದ ನಂತರ ಜ್ಞಾನ ತಿಳಿಬೇಕ್ರಿ. ಜ್ಞಾನ ತಿಳಿಬೇಕಂದ್ರೆ ಯದಾಹಿ ಇಂದ್ರಿಯಾರ್ಥೇಶು ನ ಸಜ್ಜತೆ. ಯಾವಾಗ ಇಂದ್ರಿಯಗಳ ವಿಷಯಗಳನ್ನ ಯಾವಾಗ ಮುಟ್ಟಬೇಕು, ನೋಡಬೇಕು ಅಂತಕ್ಕಂಥ ಇಚ್ಛೆ ಇರುವುದಿಲ್ಲವೋ, ಕಾಮನೆ ಇರುವುದಿಲ್ಲವೋ, ಆ ಕಾಲಕ್ಕೆ ಅವ ಯೋಗಾರೂಢ ಆಗ್ಯಾನ ಅಂತ. ಹೊಟ್ಟೆ ಅವನಿಗೆ ತುಂಬದಂತ ಹೆಂಗೆ ತಿಳ್ಕೊಬೇಕು? ಅಲ್ಲ ಅನ್ನಕತ್ತ ಅಂದ್ರೆ ಹೊಟ್ಟೆ ತುಂಬ ತಿಳ್ಕೊಬೇಕು. ಇನ್ನೊಬ್ಬ ಗೋಣ ಹಾಕ್ತಾನಂದ್ರೆ
ಇನ್ನು ತುಂಬಿಲ್ಲ ತಿರುಪತಿ ಅವರ. ಹಾಗೆ ಯಾರಿಗೆ ಇಂದ್ರಿಯ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲವೋ, ಅರ್ಥೇಶು ಯಾವ 5 ವಿಷಯ, ಅವು 5 ವಿಷಯಗಳು ನಿಜವಾದ ಅಳಿಮೀನು ಪತಂಗಾದಿ ಅಂತ ಬರದೇ ಬಿಟ್ರು. ಒಂದೊಂದು ವಿಷಯಕ್ಕೆ ಆಸಕ್ತಾಗಿ ಪ್ರಾಣವನ್ನೇ ಕಳ್ಕೊತಾವ ಅಂತ ಹೇಳ್ಯಾರ. ಮತ್ತು 5 ಇದ್ದವ ನೀ ಹೆಂಗಪ್ಪ? ಹೌದ, 5 ಇದ್ದವ ನಿಂದ ಹೆಂಗ? ಅವನಿಗೆ ಏನಪ್ಪ ಅಂತೇಳಿ ಹೆಂಗ ಏನಪ್ಪ ಅಂತ ಅಭಿಮಾನಿಗೆ ಒಬ್ಬರ ಜೊತೆ ಕಚ್ಚಾಡ್ತಿದ್ದಾವ, ಏನಾಗಲಿಲ್ಲ. ಹೊರತು ಒಮ್ಮೆ ಎಲ್ಲರೂ ಅವನಿಗೆ ಬೆನ್ನ ಹತ್ತೋರು, ದುರ್ಯೋಧನ, ಭೀಷ್ಮ, ಅಷ್ಟು ಮಂದಿ. ಆ ಕಾಲಕ್ಕೆ ಅವನ ಪ್ರಾಣನೇ ಹೋಯ್ತು, ಹೊರಗೆ ಬರಕ್ಕೆ ಆಗಲಿಲ್ಲ. ಅದರೊಳಗೆ ಸಿಕ್ಕ ಹೆಂಗ ಅಭಿಮನ್ಯ ಕೌರವರ ಸಮಸ್ತ ರಾಜರ ಮಧ್ಯೆಯಲ್ಲಿ ಸಿಕ್ಕ ಕಾಲಕ್ಕೆ ಪ್ರಾಣನೇ ಹೋಯ್ತು, ಹಾಗೆ ಹೊರಗೆ ಬರಕ್ಕೆ ಆಗಲಿಲ್ಲ. ಹಾಗೆ ಈ ಆತ್ಮನ ಕೂಡ, ಜೀವಾತ್ಮನ ಕೂಡ ಪಂಚ ವಿಷಯಗಳಲ್ಲಿ ಮಧ್ಯದಲ್ಲಿ ಹೋಗಿ ಸಿಕ್ಕ ಅಂತಂದ್ರೆ ಹೆಣನೇ ಹೊರಗೆ ಬರೋದು, ಜೀವಂತ ಹೊರಗೆ ಬರಂಗಿಲ್ಲ ಅಂತ. ಅವು ಯಾವ್ಯಾವು ಒಂದೊಂದು ವಿಷಯಕ್ಕೆ ಒಬ್ಬೊಬ್ರು ಏನೇನೋ ಆಗ್ಯಾರ ಅಂತ ನಿಜಗಳು ಬರ್ದಾರ. ಏನು ಒಂದು ಸಾಮಾನ್ಯ ಹೇಳ್ತಾರೆ, ಅವು ನೋಡಿದರೂ ಕೂಡ ವಸ್ತುಗಳ ನೋಡಿದರು, ಕೇಳಿದರು, ತಿಂದರು, ಮುಟ್ಟಿದರು, ಅದಕ್ಕೆ ಅರ್ಥ ಮಾಡಕ್ ಹೋಗ್ಬೇಡ್ರಿ. ಅರ್ಥ ಮಾಡಕ್ ಹೋದ್ರೆ ಸಿಕ್ಕಬೇಕು. ಬರ್ತದೆ. ಈ ಸಂಗೀತ ಕೇಳಕತ್ತೇವಿ, ಚಲೋ ಅನ್ಬೇಡ್ರಿ, ಕೇಳ್ರಿ. ಭಾಳ ಚಂದ ಹಾಡಿದ್ರಿ, ಅದು ಉಳಿತೀನಿ ಅಂತ ಊಟ ಮಾಡ್ರಿ. ಭಾಳ ಚಲೋ ಅಡಿಗೆ ಮಾಡಿದ್ರೆ ನಾವು ಅನಿಸ್ತು, ಮುಂದಿನ ಬೆನ್ನ ಇದಾವ ಅದನ್ನ ಏನ್ ಮಾಡ್ತೇವೆ, ಅವ್ರಿಗೆ ಭಾಳ ಚಲೋ ಮಾಡಿದ್ವಿ ನೋಡಿ. ಸಮಸ್ಯೆ ಇಲ್ಲೇ ಇರೋದು, ವಸ್ತುವ ಸಂಪರ್ಕ ಮಾಡುವುದು ಏನಿಲ್ಲ, ಅದನ್ನ ರಿಕಾರ್ಡ್ ಮಾಡಬೇಕು. ಅದನ್ನ ರಿಕಾರ್ಡ್ ಮಾಡಿದ್ರೆ ಅಂದ್ರೆ ಉಳಿತು ನೋಡೋದು. ನಾವೇನ್ ಮಾಡ್ತೇವೆ, ಆಸಕ್ತಿ ರಿಕಾರ್ಡ್ ಮಾಡಿಸ್ತೇವೆ. ನೋಡಿದ್ರು, ಕೇಳಿದ್ದರು, ಮುಟ್ಟಿದ್ರು, ರಿಕಾರ್ಡ್ ಆಯ್ತು ಅಂತಂದ್ರೆ ಅದು ಹಂಗೇ ಇರ್ತದೆ. ಯಾವಾಗಾದ್ರೂ ಮತ್ತೆ ಹಚ್ಚಿ ಕೇಳಕ್ಕೆ ಬರ್ತದೆ, ನೋಡಕ್ಕೆ ಬರ್ತದೆ. ಅದಕ್ಕೆ ಆಸಕ್ತಿ ಏನೇ ಅಂದ್ರೆ ರಿಕಾರ್ಡ್ ಮಾಡ್ತಾರೆ. ಅದು ಬೇಡ ಅಂತ ನೋಡ್ಬೋದು, ಮುಟ್ಟಿಗೆ ಹೋಯ್ತು, ಅದನ್ನ ಇರಬಾರ್ದು ಅಂತ. ಅದಕ್ಕೆ ಯಾರೋ ಅವರು ಸಂಗೀತ ಕೇಳ್ತಾರೆ, ಭಾಳ ಚಂದ ಒಬ್ಬತ್ತಾನೆ, ಅವ್ನಿಗೆ ಏನೂ ಗೊತ್ತೇನೆ, ಅವನು ಕೇಳ್ತಾನೆ, ಹೆಂಗ ಅವನಿಗೇನು ಗೊತ್ತಾಗಿಲ್ಲ, ಸ್ವರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ, ಯಾರಾಗ ಹಾಡಿದ್ರು ಗೊತ್ತಿಲ್ಲ ಅವನಿಗೆ ಯಾವುದೂ ಗೊತ್ತಿಲ್ಲ, ಜಸ್ಟ್ ಕೇಳಿ ಹೆಂಗೆ ಹಾಡಿದ್ರು ಅದು ಏನೋ ಅವನಿಗಿಲ್ಲ. ಆಗ ಮನುಷ್ಯನಲ್ಲಿ ಅದು ವಿಷಯದಲ್ಲಿ ದಿನಂಪ್ರತಿ ನೂರಾರು ಶಬ್ದಗಳನ್ನು ನಾವು ಕೇಳ್ತೇವೆ. ಆ ಶಬ್ದ ಅರ್ಥ ಮಾಡಿದರೆ ರಾಗ, ಅರ್ಥ ಮಾಡಿದರೆ ದ್ವೇಷ, ಅರ್ಥ ಮಾಡಿದರೆ ಅನ್ವೇಷ ದ್ವೇಷ, ಇವೆಲ್ಲ ಪ್ರಾರಂಭ ಆಗ್ತವಂತದ್ದು. ಅರ್ಥ ಮಾಡುವುದೇ ಅನುಷಂಗ ಅಂತ. ಅದೇ ಅನುಷಂಗ ಅಂದ್ರೆ ಸಂಬಂಧಗಳು, ಸಂಘ ಬೇರೆ, ಅನುಷಂಗ ಬೇರೆ. ಅನುಷಂಗ ಅಂದ್ರೆ ಆಸಕ್ತಿ, ಮಮತ, ಬೇಕೆಂಬ ಪ್ರಕಟ ಇಚ್ಛೆ, ಇವೇನಾಗ್ತವೆ ಒಂದು ಶಬ್ದ ಕೇಳಕ್ಕೆ ಸ್ಪರ್ಶನೂ ಹಂಗೆ ಅರ್ಥ ನಾವು ಮಾಡ್ಕೊಂಡಂಗ. ಹಾಡವ ಹಾಡೇನ ಚಲೋ ಹಾಡೇನಂತ ನೋಡ್ರಿ, ಬೇಷ್ ಹಾಡಂತ ಏನ ತಿಳಿ ಹಾಗೆ ಸ್ಪರ್ಶದಲ್ಲಿ ಕೂಡ ನೀನು ಹೀಗೆ ಮಾಡು, ಅದಕ್ಕೆ ಅರ್ಥ ಮಾಡಬೇಡ. ವಸ್ತುಗಳಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ, ಯಾಕವು ಜಡ ಪದಾರ್ಥ ಅದಾವ. ಶ್ವೇತರ ಜ್ಞಪ್ತಿ ಶೂನ್ಯ, ಅಲ್ಲಿ ಸುಖ ದುಃಖ ಇಲ್ಲ. ಅದು ನೀ ಅರ್ಥ ಮಾಡ್ಕೋಬೇಡ. ಈಗ ಹೇಳ್ತಾರೆ, ರಜಾಯಿ ಕಂಬಳಿ ಸುಖಾನ ದುಃಖನ, ಚಳಿಗಾಲ ಬಂತು ಸುಖ, ಮಂದಿನ ಹೊಚ್ಚುದು ತಗೊಂಡ್ಬೇಕ, ಬ್ಯಾಸ್ಯಾಗ ಹೊಚ್ಚುದು ಬಗಿತು. ಯಾರ ಮಗ್ಗಲ್ ಮಕ್ಕಳು ಹೊಚ್ಚು ಅವ್ನು ಹೇಳ್ಕೊತಾನ ಥಂಡ್ಯಾಗ,
ಅದೇ ಭಾಷೆ ಹೊಚ್ಚೋದು ಒಗಿತಾನೆ. ಸ್ಪರ್ಶ ಏನದ, ಈ ಕಂಬಳಿ ನನ್ನ ಸುಖ ಅಂತ ಅಂದಿ ಕಲಹ ಚಾಲು ಆಗ್ತದೆ. ಅವ ಜಗತಾನ ಇಟ್ಟು ನಾ ಇಟ್ಟು ಜಗತೀನಿ. ಕಂಬಳಿ ಒಂದೇ ಜಗತಾನ, ಸ್ಪರ್ಶ ಒಂದೇ ಇರ್ತದ. ಆ ಒಂದು ವರ್ಷ ಯಾವ ವಸ್ತು ಮುಟ್ಟಿ ಸುಖ ಪಡಿಬೇಕಂತೀನಿ ಮತ್ತೊಬ್ಬನು ಅದನ್ನ ಮತ್ತೊಬ್ಬನು ಬೇಕನ್ನೋದನ್ನ ಶುರುವಾಯ್ತು ಕಾಲ ಇಲ್ಲಿ. ಅದಕ್ಕೆ ಅಂತ ಅರ್ಥ ಮಾಡಬೇಡ. ಒಮ್ಮ ನಿನ್ನ ಮನಸ್ಸಿನಾಗ ಕಂಬಳಿ ಸುಖ ಅಂತಂದ್ರೆ ನೀನು ಕಲಹ ಮಾಡ್ತೀವಿ, ಬೇಕಂತಿ, ನನಗೇ ಇರ್ಕಂತಿ, ನಾನೇ ಹಚ್ಚಬೇಕಂತಿ, ಇವು ಸಮಸ್ಯೆ. ಅದಕ್ಕೆ ಮಹಾನುಭಾವರು ನಮ್ಗೆ ಏನ್ ಹೇಳ್ತಾರೆ ಅಂತ ಅರ್ಥವನ್ನು ಮಾಡ್ಲಿಕ್ಕೆ ಹೋಗಬೇಡ. ಯಾವ ಸಂಬಂಧ ನೋಡಿದ್ರು ಮುಟ್ಟಿದ್ರೆ ಮುಟ್ಟು. ಅದಕ್ಕೇನಪ್ಪ ಅಂತಂದ್ರೆ ಆ ವಸ್ತುಗಳಲ್ಲಿ ನಾವು ಆಸಕ್ತಿ ಆಗ್ತದೆ. ಅರ್ಥ ಮಾಡದೆ ಆಸಕ್ತಿ ಆಗ್ತದೆ. ಅರ್ಥ ಮಾಡದೆ ಮಿತ್ರಪಚಾನ ಆಗ್ತದೆ. ಅರ್ಥ ಮಾಡದೆ ಶತ್ರುಚಾನ. ರಾಗದ್ವೇಷಗಳು ಅಲ್ಲಿ ಅದ. ರಾಗದ್ವೇಷ ಇಷ್ಟಷ್ಟು ವಿಷಯಾನಂದಿಷ್ಟ ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದ ಅಂತ ಹೇಳೋಣ. ಯಾವ ಪ್ರಸಾದ, ಶಾಂತಿ, ಪ್ರಸನ್ನತ ಬರಬೇಕು ಅಂದ್ರೆ ರಾಗ ಬೇಡ, ದ್ವೇಷನೂ ಬೇಡ. ರಾಗ ದ್ವೇಷವಾದ ಅನುಕೂಲ ಪರಿಪೂರ್ಣ ಇದು ಬಿಡಬೇಕು. ಇದು ಅನುಕೂಲ ಅನನುಕೂಲ ಬಿಡಬೇಕು. ಅನುಕೂಲ ಬಿಡ್ಬೇಕಾದ್ರೆ ಸಂಬಂಧ ಬಿಡಬೇಕು, ಸಂಘ ಬಿಡಬೇಕು. ಸಂಘ ಅಂದ್ರೆ ಆಸಕ್ತಿ ಬಿಡಬೇಕು, ಸಂಘ ಆಸಕ್ತಿ ಬಿಡಬೇಕು. ಅದಕ್ಕೆ ಮಹಾನುಭಾವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸ್ಪರ್ಶದಲ್ಲಿ ಹಂಗ ರೂಪದಲ್ಲಿ, ವಿಷಯ ರೂಪದಲ್ಲಿ ಆಸಕ್ತಿ ಯಾಕೆ ಮಾಡ್ತೀವಿ? ಅದು ಏನು ವಸ್ತು ಇಲ್ಲ, ಅದು ನಿನ್ನ ತಿಳುವಳಿಕೆ. ಅದು ತಿಳುವಳಿಕೆ, ಅದು ನಿನ್ನ ತಿಳುವಳಿಕೆ ಅಷ್ಟೇ. ಅವರವ್ರ ತಿಳುವಳಿಕೆ ಬೇರೆ ಇರ್ತದೆ. ಒಂದು ಸುಂದರವಾದ ಸ್ತ್ರೀ ಅದ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹೇಳಿದ್ರು, ಗುಣಪೇ ಕಾಮಿನಿ ಮಾಂಸಂ ಯೋಗಿ ಕರ್ಮಭಿ ಸ್ವಭಿ. ಒಂದು ಹೆಣ್ಣು ನೋಡಿದ್ರೆ ಒಬ್ಬ ಯೋಗಿ ಅದಾನ, ಒಬ್ಬ ಕಾಮಿ ಅದಾನ, ಒಂದು ನಾಯಿ ಅದ. ಈ ಮೂರು ಮಂದಿ ಅದಕ್ಕೆ ಸುಂದರ ಹೆಣ್ಮಗ ನಿಂತ. ಏನಂತೀರಿ? ಒಬ್ಬ ಯೋಗಿ ಇದ್ದ ಅರ್ಥ ಬೇರೆ ಮಾಡ್ತಾನೆ, ಕಾಮಿ ಒಂದು ಅರ್ಥ ಬೇರೆ, ಯೋಗಿ ಮಾಂಸ. ಒಬ್ಬ ಕಾಮಿನಿ ಅಂತ ಅರ್ಥ ಮಾಡ್ತಾನೆ. ನಾಯಿ ಚಂದಪ್ಪ ಮಾಂಸ ತಿನ್ನಕ್ಕೆ ಎರಡು ಚಲೋ ಅಂತ. ಮೂರರ ದೃಷ್ಟಿ ಬೇರೆ ಅದಾವಲ್ಲ. ಒಂದು ಮಾಂಸ ನೋಡ್ತದೆ, ಒಂದು ರೂಪ ನೋಡ್ತದೆ, ಒಂದು ಪಂಚಭೂತದಲ್ಲ ನೋಡ್ತದೆ. ದೃಷ್ಟಿ ಅದು. ಅದಕ್ಕೆ ಅಂತಾರೆ ಅವರು, ರೂಪವನ್ನು ಕಂಡ ಕೂಡಲೇ ಏನಪ್ಪ ಅಂತಂದ್ರೆ ನಾವು ಅರ್ಥ ಅವ್ರವ್ರಿಗೆ ಭಿನ್ನ ಆಗ್ತದೆ. ಅಲ್ಲೇನೂ ಇಲ್ಲದು, ಅಲ್ಲೇನೂ ಇಲ್ಲದು. ನೀ ಕಲ್ಪನೆಯನ್ನ ಮಾಡಿದ್ವಿ, ರೂಪದಲ್ಲಿ ಕಲ್ಪನೆ ಮಾಡಿ ಏನ್ ರಾಗದ್ವೇಷ ಚಾಲು ಆಗ್ತದೆ. ರಾಗದ್ವೇಷ ಚಾಲು ಆಯ್ತಂದ್ರೆ ಸಂಸಾರ ಚಾಲು ಆಯ್ತು. ರಾಗದ್ದು ಇಷ್ಟಷ್ಟು ವಿಷಯ ಆತ್ಮವಶ್ಯ ವಿಷಯ. ರಾಗನು ದ್ವೇಷನೂ ಇರಬಾರ್ದು, ಆತ್ಮ ಸಂಯಮಿ ಆಗಿರಬೇಕು. ಅಂತಮ ಪ್ರಸಾದ ಶಾಂತಿಯನ್ನು ಹೊಂತಾನಂತ ಪರಮಾತ್ಮ ಅಭಿಪ್ರಾಯ. ಅದಕ್ಕೆ ಈ ಯಾವುದಲ್ಲಿ ಶಬ್ದದಲ್ಲಿ, ಆಮೇಲೆ ಸ್ಪರ್ಶದಲ್ಲಿ, ಈ ರೂಪದಲ್ಲಿ ನೀ ತಿಳ್ಕೊಂಡಂಗಿಲ್ಲ. ಅವರವರ ತಿಳುವಳಿಕೆ ಬೇರೆ ಅದಾವ. ಅದಕ್ಕೆ ಅರ್ಥೇಶು ಅಂದ. ಯಾಕೆ? ಯದಾ ನೇಂದ್ರಿಯ ಅರ್ಥೇಶು. ಇಂದ್ರಿಯಗಳು ಎಲ್ಲರೂ ಸಮಾನೇ ಹಾಕ್ತಾವ. ಆ ಹೆಣ್ಣಿಗೆ ಇವನು ನೋಡೇನ, ಅವನು ನೋಡೇನ, ಅವನು ನೋಡೇನ, ನಾಯಿನ ನೋಡೇನ, ಯೋಗಿನ ನೋಡೇನ, ನೋಡೇನ. ಅರ್ಥ ಎಲ್ಲರೂ ಒಂದೇ ಇಲ್ಲ. ಅದು ಮಾಂಸ ದೃಷ್ಟಿ ಅದ, ರೂಪ ದೃಷ್ಟಿ ಅದ, ಒಂದೇ ತಿರಸ್ಕಾರ ದೃಷ್ಟಿ. ಅದಕ್ಕಂತಾರೆ ಅವರು ವೃತ್ತಿ ಬ್ರಹ್ಮಮಯ ಕೃತ್ವ ಪಶ್ಚಿಮ ವೃತ್ತಿ ಜ್ಞಾನಮಯ ಕೃತ್ವ ಪಶ್ಚಿಮ ಬ್ರಹ್ಮ. ಅವರವರ ವೃತ್ತಿ ದೃಷ್ಟಿಯಿಂದ ದೃಶ್ಯಗಳು ಪ್ರತೀತಿ ಆಗ್ತದೇನ ಅಲ್ಲೇನಿಲ್ಲ. ಅದಕ್ಕೆ ರೂಪ ವಿಷಯದಲ್ಲಿ ನೀನು ಏನ್ ತಿಳ್ಕೊಂಡಿದ್ದಿ ತಪ್ಪದ. ಇಂದ್ರಿಯಾರ್ಥೇಶು ಇಲ್ಲ. ಅದು ಸತ್ಯ ಇತ್ತು ಅಂದ್ರೆ ಎಲ್ಲರಿಗೂ ಅದೇ ಕಾಣ್ತಿತ್ತು. ಅದು ಅಲ್ಲಿ ಎಲ್ಲರೂ ಅದಾಗಿ ಕಾಣ್ತಿತ್ತು, ಸುಖನೇ ಕಾಣ್ತಿತ್ತು ಎಲ್ಲರಿಗೂ. ಹಂಗಿಲ್ಲ.
ದುಃಖನ ಕಾಣ್ತೇವೆ, ನಮಗೆ ಹಾಗಿಲ್ಲ. ಬೇಕ ರಾಗ ಆಗಿದೆ ಇಲ್ಲ, ಎಲ್ಲರಿಗೂ ದ್ವೇಷನೂ ಇಲ್ಲ. ಯಾಕಂದ್ರೆ ಅವು ವಸ್ತುಗಳೇನು ಸತ್ಯವಲ್ಲ. ಅದಕ್ಕೆ ಹೇಳ್ತಾರೆ ಅವರು ರೂಪದಲ್ಲಿ ಹಿಂಗ. ಇನ್ನು ರಸದಾಗ ಜಿತಂ ಸರ್ವಂ ಜಿತೇ ರಸೆ. ಶಾಸ್ತ್ರ ಹೇಳ್ತಾರೆ, ಯಾರು ಈ ನಾಲಿಗೆ ಗೆದ್ದಾನೆ ಅದು ಜಗತ್ತೇ ಗೆದ್ದ. ಜಿತಂ ರಸ ಜಿತೆ ಸರ್ವ. ಯಾರು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ನಾಡೆಲ್ಲ ಒಳ್ಳೆಯದು. ಮನುಷ್ಯನ ನಾಲಿಗೆ ಏನಪ್ಪ ಅಂತ ಕೇಳಿದರೆ ಇದು ವಿಚಿತ್ರದ ಜ್ಞಾನೇಂದ್ರಿಯನೂ ಅಲ್ಲ, ಕರ್ಮೇಂದ್ರಿಯನೂ ಎರಡು ಮಜೆ ಅಲ್ಲ. ಜ್ಞಾನೇಂದ್ರಿಯನೂ ಅಲ್ಲ, ವಾಕ್ ಕರ್ಮೇಂದ್ರಿಯ, ರಸನ ಜ್ಞಾನೇಂದ್ರಿಯ, ಎರಡು ಕೆಲಸ ಮಾಡ್ತೀವಿ. ಡಬಲ್ ಡ್ಯೂಟಿ ಅದರಲ್ಲಿ, ಒಂದು ಡ್ಯೂಟಿ ಡಬಲ್ ಡ್ಯೂಟಿ, ಎರಡು ಕೆಲಸ ಮಾಡ್ತೀವಿ. ಜ್ಞಾನನ ಹಾಕದ ಮತ್ತೆ ಕರ್ಮ ಮಾಡಕ್ ಬರ್ತದೆ, ಬೇಡಕ್ ಬರ್ತದೆ. ಋಷಿ ಅಂತಂದ್ರೆ ಚಲೋ ಋಷಿ ಸಿಹಿ ಅಂತ ಅನಿಸ್ತದೆ, ಜ್ಞಾನ ಆಯ್ತು ನೀಡು ಅಂತ ಅನ್ನಿಸ್ತದೆ. ಕರ್ಮಿಗೆ ವಿಚಾರ ಯಾಕೆ ಇದು ಎರಡು ಕೆಲಸ ಮಾಡ್ತಾರೆ ರಸ. ಅದಕ್ಕೆ ಅಂತಾರೆ ಅವರು, ಯಾರು ರಸ ಗೆದ್ದಾರೆ ಅವ್ರಿಗೆ ಇಡೀ ಜಗತ್ತನ್ನೇ ಗೆದ್ದಾರೆ. ಅವರವ್ರ ರಸ ವಿಚಿತ್ರ. यूपीदವ್ರಿಗೆ ಕೇಳಿ, जहाँ भंडार नहीं तो क्या भोजन है अंतर, लड्डू नहीं तो क्या भोजन है, मालपूड़ा खीर चाहिए और अंतर अದೇ ಊಟ, ದರಿದ್ರ ಊಟ ಅಂತಾರ ಅವರು. ಬರೇ ಪುಲ್ಕಿ ಬರೇ ಬೇಳೆ ರೊಟ್ಟಿ ಊಟ ಸಿಹಿ ಇರ್ಬೇಕ್ರಿ, ಸಿಹಿ ಇರ್ಬೇಕು. ರಸ ಹೆಂಗದ ಅವ್ರಿಗೆ ಅದೇ ಆನಂದ ಉಂಟು. ಕೆಳಗೆ ಹೋರಿ ನೀವು ಕಡೆ ತಮಿಳಕ್ಕೆ ತೆಲುಗು ಮಸಾಲ 2 ಕಿಲೋ 3 ಕಿಲೋ ಮಸಾಲ 8 ದಿನ ಇಟ್ಟು, 3 ಕಿಲೋ 2 ಕಿಲೋ ಮಸಾಲ 8 ದಿನ ಇಟ್ಟು ಅವ್ರ 20 ಲೀಟರ್ ಮಜ್ಜಿಗೆ ಮಾಡ್ತಾರೆ. ಅಷ್ಟು ಮೊಸರು ಮಾಡಿ ನೀರೇ ಕಾಣ್ತದೆ. ಬಾಯಾಗಿಟ್ರೆ ನೀವ್ಯಾರ ಬಾಯಾಗಿಟ್ರೆ ನಿಮ್ಮ ಚೆಲ್ಲಿನ ಎಗಾಡ್ಬೇಕು, ಅಷ್ಟು ಉಳಿಯಿರ್ತದೆ. ಅದೇ ಊಟ ಮಾಡಂಗಿಲ್ಲ. ರಸ ಹೆಂಗದ್ರೆ ಅದೇ ಅಲ್ಲ. ಯಾಕೆ ರಸ ಅದು ಇದು 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 ಹಿಂಗೇನ ಒಬ್ರಿಗೊಬ್ರು ಇಲ್ಲ, ಅವ್ರು ಅದ್ರ ಮೇಲೆ ಪ್ರೀತಿ ಮಾಡ್ತಾರೆ, ಅದ್ರ ಮೇಲೆ ಆಸಕ್ತ ಅವರು. ವಿಷಯೇಶು ರಸದಲ್ಲಿ ಯಾವುದು ನಾಳೆಗೆ ಅಲ್ಲಿ ಆಸಕ್ತ. ಈ ಕಡೆ ಮ್ಯಾಲೆ ಹೋದ್ರೆ ಅವ್ರೇನಪ್ಪ ಅಂತ ಕೇಳಿದರೆ ಸಿಹಿ ಇದ್ದರೆ ಯಾತ್ರ ಊಟ ಅಂತಾರೆ. ಇಲ್ಲ ಊಟ ಈಗ ಕರ್ನಾಟಕ ಮಹಾರಾಷ್ಟ್ರ, ಸ್ವಲ್ಪ ಅರ್ಧ ಮಹಾರಾಷ್ಟ್ರ ಇವರಿಗೆ ಅರಿಬೇಕ್ರಿ ಹಸಿಮೆಣಸಿಕಾಯಿ ಉಣುವಾಗ ಕಣ್ಣ ನೀರು ಮೂಗಣ ಸುಬ್ಬ ಇದಕ್ಕಂತ ಮಸ್ತ್ ಆಯ್ತು ಊಟ. ರಸ ಎಷ್ಟು ವಿಚಿತ್ರದ ನೋಡಿ, ಯಾರಿಗೆ ಹುಳಿ, ಯಾರಿಗೆ ಸಿಹಿ, ಯಾರಿಗೆ ಖಾಲಿ, ಕಟ್ಟು ಅಮೃತವಣ ಅತಿಷ್ಟ ತೀಕ್ಷ್ಣ ರೂಕ್ಷಣ ಗೀತ ಭಗವಂತ ಹೇಳಿದ್ದಾರೆ. ಹಾಗೆ ಯಾರು ಸಾತ್ವಿಕ ಅಂತಾರೆ, ಯಾರು ರಾಜಸ ಅಂತಾರೆ, ಯಾರು ತಾಮಸ ಅದ. ಇದು ವಿಷಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅನಂತ ಪ್ರಕಾರ ಅದ. ಇದನ್ನ ಗೆದ್ದಿರ್ಬೇಕಂತ ಇದೇನಾಗ್ತಾರೆ, ಈ ಪಂಚ ವಿಷಯೇಶು ಒಳ್ಳೆಯದಿಲ್ಲ. ಲಿಂಗಾರ್ಪಿತ ಮಾಡಿ ಪೂಜಿಸುವುದೇ ಆಚಾರ. ಅದೇ ಏನ್ ಬರ್ತ ಬ್ರಹ್ಮಾರ್ಪಣ ಬ್ರಹ್ಮ ಹೇಳಿ ಅನ್ನೋದು ಸೋಮ. ಅರ್ಥ ಏನು ಎದರಲ್ಲಿ ಅದ್ರ ಅರ್ಥ ಅಂದ್ರೆ ಹಳಸುದು ಉಣು ಅಂತ ಅವ್ರು ಹೇಳಕತ್ತಿಲ್ಲ, ಹಳಸುದಿ ಉಣು ಅಂತ ಅವ್ರು ಹೇಳಕತ್ತಿಲ್ಲ. ಅರ್ಥ ಅಂತಂದ್ರೆ ಎದರಲ್ಲಿ ಆಸಕ್ತಿ ನನಗೆ ಇರ್ಬಾರ್ದು, ಇದು ಇದ್ದರೆ ನನಗೆ ಚಲೋ ಅನಿಸ್ತದೆ, ಊಟ ಇದೇ ಇರ್ಬಾರ್ದು. ಯಾವುದು ಬರ್ತದೆ ಊಟ ಮಾಡತಕ್ಕಂಥದ್ದು ಮಾಡಲ್ಲ ಅಂತ ಹೇಳಕತ್ತಿಲ್ಲ. ಊಟ ಮಾಡತಕ್ಕಂಥ ಪದಾರ್ಥ ಊಟಕ್ಕೆ ಯೋಗ್ಯವಾದದ್ದು ಯಾವುದೇ ಬರಲ್ಲ. ಸ್ವಲ್ಪ ಕಚ್ಚಾ ಇರ್ಬೋದು, ಸ್ವಲ್ಪ ಉದ್ದಿ ಇರ್ಬೋದು, ಸ್ವಲ್ಪ ಖಾರ ಇರ್ಬೋದು, ಸ್ವಲ್ಪ ಉಪ್ಪು ಇರ್ಬೋದು, ಸ್ವಲ್ಪ ಹುಳಿ ಇರ್ಬೋದು. ಯಾವುದನ್ನ ಏನಪ್ಪಾ ಅಂದ್ರೆ ಇದು ಇದ್ರೆ, ಇದು ಉಂಡ್ರೆ ನನಗೆ ಚಲೋ ಅನಿಸ್ತದೆ ಅನ್ನೋ ಪ್ರವೃತ್ತಿ ಇರಬಾರ್ದು ಅಂತ ಅರ್ಥ. ಹಳಸದ ಗುಣ ಅನ್ನಕ್ಕಿಲ್ಲ ಅದು. ಇದ್ರೆ ನನಗೆ ಊಟದ ತೃಪ್ತಿ, ಖಾರ ಇದ್ರೆ, ಸಿಹಿ ಇದ್ರೆ
ಹುಳಿ ಇದ್ದರೆ ಇದು ಇರಬಾರ್ದು. ಯಾವಾಗ ಬರ್ತಾರೆ ಸಾತ್ವಿಕ ಅನ್ನ ಯಾವಾಗ ಬಂದಿದ್ದು ಅದು ರಸದಲ್ಲಿ ಇರಬಾರ್ದು. ಯಾಕೆ ಆ ರಸ ಬಹಳ ಮಂದಿ ಹಾಳು ಮಾಡಿದಲ್ಲ, ಹಾಳು ಮಾಡಿ ಮಹಾಭಾರತ ಯುದ್ಧ ಅದಕ್ಕೆ ಆಗ್ತದೆ. ಅಶ್ವತ್ಥಾಮ ಒಬ್ಬನಿಲ್ಲ. ಅಶ್ವತ್ಥಾಮ ಏನಪ್ಪ ಅಂತ ಕೇಳಿದ್ರೆ ಒಬ್ಬನೇ. ಅಶ್ವತ್ಥಾಮ ಹುಟ್ಟಿದ ಕೂಡಲೇ ಆ ದ್ರೋಣಾಚಾರ್ಯಗೆ ಏನಿರ್ಲಿಲ್ಲ, ಮನೆ ಅಷ್ಟು ಬಡತನ ಇತ್ತು. ಅವ್ರು ಗುರುಗಳು ಹಂಗೆ ಇರ್ತಿದ್ವಿ ಎಲ್ಲಿ ಅವರು ದ್ರೋಣಾಚಾರ್ಯ ಕುಟಿಯೊಳಗಿರ್ತಿದ್ವಿ. ಅವ್ರು ಕಲಿಸೋರು ಕುಟಿಯಾಗಿರ್ತಿದ್ರು, ಕಲಿಯೋರು ರಾಜಧಾನವಾಗಿರ್ತಿದ್ವಿ, ರಾಜವಾಡಾಗಿರ್ತಿದ್ವಿ. ಹೆಂಗೆ ಅವ್ರು ಕಲಿಸೋರು ಎಲ್ಲಿರ್ತಾರೆ ಝೋಪಡೆ, ಕಲಿಯೋರು ಇದ್ರಾಗ ಅರಮನೆಗೆ ಇರ್ತೀವಿ. ಕಲಿಯೋ ಟೈಮ್ಗೆ ಮುಂದೆ ಮಕ್ಕಳಾದ ಕೂಡಲೇ ಹೆಂಗೆ ಮಾಡ್ಬೇಕು ತಿಳ್ಕೊಂಡು ಹೆಣ್ತಂದು ಮನೆಗೆ ಏನಿಲ್ಲ, ಏನಾರೆ ಖುಷಿ ಹಾಲಕ್ಕೆ ವ್ಯವಸ್ಥೆ ಮಾಡಿ ದೃಪದ ರಾಜ ನಿಮ್ಗೆ ಗೆಳೆ ಅಂತಾನೆ, ಒಂದು ಆಕಳ ತೊಗೊಂಬರ್ರಿಲ್ಲ, ನಾವು ಇಬ್ರು ಕೂಡ ಕಲ್ತೀವಿ ಶಾಲೆಯಾಗ ದ್ರೋಣಾಚಾರ್ಯ ಅಂತ. ಗೆಳೆ ಎಂದು ಮರೆಯಂಗಿಲ್ಲ. ಫ್ರೆಂಡ್ ಈಸ್ ಸೆಕೆಂಡ್ ವೈಫ್. ಗೆಳೆ ಅಂದ್ರೆ ಆತ್ಮೀಯ ಇದ್ದಂಗೆ ಉಂಡ್ರೆ ಹೋದ. ಇವಾಗ ಬಾವಾಗ ಇವಾಗ ಗಂಡು ಎಲ್ಲ ಇದ್ದಿದ್ದ ಅವಾಗ ಹೋದ ಮಗದ ನಿಂತ ಕೇಳ್ತಾನ. ಅದು ಬಂದಾರ ದ್ರೋಣಾಚಾರ್ಯ ಬಂದಾರ ಅಂದ್ರೆ ಕರಿ ಅಂದ್ರೆ ಅವ ಅಲ್ಲೇ ಕುಂತವ್ರು. ಯಾವ ಮರ್ತೇ ಬಿಟ್ಟ. ಐಶ್ವರ್ಯ ಮದ ಮತ್ತು ಖುಷಿ, ಐಶ್ವರ್ಯ ಅಧಿಕಾರಿ ಮನುಷ್ಯನಿಗೆ ಮರೆಸ್ತಾರಲ್ಲ. ಯಾವ ದ್ರೋಣಾಚಾರ್ಯ ಅಂತಲ್ಲಿ ಒಂದು ಕೆಳಗೆ ಪಂಜಿ ಬಿಟ್ಟಾನ, ಮೈಮೇಲೆ ಒಂದು ಪಂಜಿ ಹಾಕ್ಬಿಡಾನ, ಗಡ್ಡ ಬಿಟ್ಟಾನ, ಮಗನ ಗೆಳೆ ಅಂತ ಹೇಳ್ತಾನೆ. ಯಾವ ಗೆಳೆನ ಹರಿ ಭೇಟಿ ಆಗಿಲ್ಲ ಮಂಟಲ್ಸಿ ಹೊರಗೆ ಮನೆಗೆ ಬಂದ ಕೂತು ಬಂದ. ಹೆಂಡತಿ ಏನ್ ಮಾಡ್ತಾರೆ, ಖುಷಿ ಬೇಕಾದ ತಿಳ್ಕೊಂಡು ಅಕ್ಕಿ ನೆನೆಹಾಕಿ ಸಣ್ಣಗೆ ಅರದು ಅದನ್ನು ಸೋಸೆ ಹಾಲು ಅಂತ ಕೊಡ್ತೀವಿ. ಅದೇ ಕೊಡ್ತಿದ್ದ ನಾವು ಅಶ್ವತ್ಥಾಮ. ಮುಂದ ಯಾವಾಗ ಯುದ್ಧ ಮಾಡೋ ಪ್ರಸಂಗ ಬಂದು ದ್ರೋಣಾಚಾರ್ಯ ಗೆಳತನ ಮಾಡಿದ ಗುರುಗಳು ಇಲ್ಲಿ ಆಗಿಲ್ಲ ಅಂತ ಅವಾಗ ಅವ್ರ ಪ್ರೀತಿ ಮಾಡಕ್ಕಂತ ಅಶ್ವತ್ಥಾಮ. ಯಾಕೆ ಮಗನ ಮೇಲೆ ಜೀವ ಇದ್ದೇ ಇರ್ತಾರೆ ಎಲ್ಲರೂ. ಅದಕ್ಕೆ ಇವನ್ ಗೆಳತನ ಮಾಡ್ಕೊಂಡು ಸಿಗ್ತಾರೆ ದ್ರೋಣಾಚಾರ್ಯ ಕಾರ್ಯ ಕುಂಡಿಸೋದು ಮಾಡಿ ಜನ ಕರೆದೇನಪ್ಪ ಅಂದ್ರೆ ಚವತ್ನ ಹಾಲ ಅದರ ಕೇಸರಿ ಎಲ್ಲ ಹಾಕಿ ಕುಡಿದ್ತೀನಿ. ಏನು ಅಂದ್ರೆ ದುಗ್ಧಂ ಹಾಲನ್ನು ಹೆಂಗಿರ್ತವೆ ಹಾಲನ್ನು ಹೆಂಗಿರ್ತಾವ. ನಾ 10-15 ಗಂಟೆ ತೋರಿಸಿ ಕುಡ್ದೇನೆ, ನಾ 3 ದಿನ ಕುಡ್ತಾಳ, ಅದು ಬೇರೆ ಅದ ಇದು ಬೇರೆ ಅದ ಇಲ್ಲ. ಸ್ವತಃ ತಿಳ್ಕೊಂಡು ಆಕಳ ಹಿಂಡಿ ಅದು ಮಾಡಿ ತೋರಿಸೋದು ಕುಡ್ದ. ಮನೆಗೆ ಬಂದು ಮುಕ್ಕೊಂಡಿದ್ದ. ಎದ್ದು ಕೂಡಲೇ ನಾ 3 ದಿನ ಕೊಡ್ತಾಳ, ಅದು ಹಾಲ ನೀವು ಗೆಳೆ ಕೊಟ್ಟ ಇದು ಹಾಲ ಅನ್ಕೋತ ಮುಕ್ಕೊಂಡು ಮುಂಜಾನೆ ಎದ್ಕೊಳ್ಳಿ ಅವರು ಮತ್ತು ಅದು ಮಾಡಿಕೊಟ್ಲ. ಅವರು ಬಾಯಿ ಹಚ್ಚುವ ಯಾಕಮ್ಮ ಹಾಲೇನು ಅಂತ ಕೇಳೋದು, ಇದು ಹಾಲೇನು ಅಂತ ಕೇಳೋದು. ಅವಾಗ ಅಕ್ಕಿ ಒಂದು ಎಲ್ಲೆಲ್ಲಿ ಹೋಗಿದ್ದೆ ಅಂತಮ್ಮ ಅಂತ ಕೇಳೋದು. ಎಲ್ಲೆಲ್ಲಿ ಹೋಗಿದ್ದೆ? ಹೋಗಿದ್ದೆ. ಎಲ್ಲಿ? ದುರ್ಯೋಧನ. ಅಲ್ಲಪ್ಪ, ಅಲ್ಲ ನಾಲಿಗೆಟ್ಟು ಬರೀತದ ನೋಡಿ. ಅದಕ್ಕಂತ ಎಲ್ಲಿ ತನಕ ಸತ್ಯ ಹಾಲದ ಗುರುತಿಲ್ಲ ಅಲ್ಲಿ ತನಕ ಹಾಲ ಅಂತಾನ. ಅದಕ್ಕೆ ಹಿಂದಾಗ ಹೇಳ್ಯಾರ ಸಂಸ್ಕೃತದಾಗ, ಎಂದು ಯಾವ ತುಪ್ಪ ಉಂಡಿಲ್ಲ ಕುಸುಬಿ ಎಣ್ಣೆಗೆ ತುಪ್ಪ ಅಂತ. ತುಪ್ಪನೇ ಗೊತ್ತಿಲ್ಲ ಕುಸುಬಿ ಎಣ್ಣೆಗೆ ಹೆಂಗೆ ತುಪ್ಪ ಅಂತಾನೆ. ಹಾಗೇನಪ್ಪ ಅಂತ ಕೇಳಿದ್ರೆ ಎಲ್ಲಿವರೆಗೂ ಇವನಿಗೆ ಪರಮಾತ್ಮನ ಜ್ಞಾನ ಆಗಿಲ್ಲ, ಅವನಿಗೆ ಎಲ್ಲ ಕಡೆ ಇವೆಲ್ಲ ಚಲೋ ಅಷ್ಟ ವಿಷಯ ಆನಂದ, ಅಷ್ಟ ಆನಂದ ರಸ ಇವೆಲ್ಲ ಆನಂದ. ಎಂತಾಗ ಬ್ರಹ್ಮಾನಂದ ಪ್ರಾಪ್ತಿ ಆಗೋದಿಲ್ಲ ಅಲ್ಲಿ ತನಕ ಇವೆಲ್ಲ ಆನಂದವು ಸತ್ಯ ಅಂತ ಅವನಿಗೆ ಅನಿಸ್ತದೆ. ಅದಕ್ಕೆ ಮಹಾನುಭಾವರು ಹೇಳಿದ್ರು ಆ ರಸದಲ್ಲಿ ಬ್ರಹ್ಮರಸ ಘೇಯಿ ಹೇಳ್ಯಾರ ಮರಾಠ. ಬ್ರಹ್ಮರಸ ಯಾವ ಕುಡಿತಾನೆ ಅಂದ್ರೆ ಉಳಿಕೆ ರಸ ಅವನಿಗೆ ಹತ್ತಂಗಿಲ್ಲ, ಜೋರತ್ನ ಮನುಷ್ಯ ಆಗುತ್ತೆ.
ಕಟ್ ಕಡೆಗೆ ಒಂದು ಗಂಧ. ಎಲ್ಲಿ ತನಕ ಬ್ರಹ್ಮರಸ ಸಿಕ್ಕಾಡ್ತದೆ ವಿಷಯದವರಿಗೆ, ಎಲ್ಲಿ ತನಕ ಏನಪ್ಪ ಅಂತ ಕೇಳಿದ್ರೆ ಆತ್ಮದ ಆನಂದ ಸಿಕ್ಕಿಲ್ಲ ಅಂತ ಅನ್ಯ ವಿಷಯಗಳು ಶಬ್ದ ಸ್ಪರ್ಶ ರೂಪಗಳಲ್ಲಿ ಅವ ಆಗ್ತಾನೆ. ಆ ರೂಪ ಗೊತ್ತಾಯ್ತು ಅನ್ನಂಗಿಲ್ಲ. ಗೊತ್ತಾಯ್ತು. ಯಾವುದೋ ಇಂಡಿಯನ್ ರಾಜನಿಗೆ ಏನಪ್ಪ ಅಂತ ಬರೆದ್ರ ಕತೆ, ಇಂಡಿಯನ್ ರಾಜನಿಗೆ ಪರದೇಶದ ಹೆಣ್ಮಗಳು ಬಹಳ ಪಸಂದ್ ಬಂದತಿ. ಭಾಳ ಚಲೋ, ಭಾಳ ಚಂದ ಇಷ್ಟು ಯೌವನ ಕಣ್ಣಂತ ಕಾಡ್ತಿ ಮೇಲೆ ಪ್ರೇಮ ಅದ ಕರ್ಕೊಂಬಂದ ಮನೆಯಾಗಿಟ್ಟ. ಆಕೆ ಒಂದು ಮಾಡಿದ್ಲು, ನೀನು ನನಗೆ ಭೇಟಿ ಆಗಬೇಕಾದರೆ ಅರ್ಧ ಗಂಟೆ ಮೊದಲೇ ಹೇಳಬೇಕು, ಇಲ್ಲ ಅಂದ್ರೆ ಭೇಟಿ ಆಗುವುದಿಲ್ಲ, ಹೆಂಗಿದ್ರೆ ತಗೊಳ್ ಬರ್ತೀನಿ ಅಂತ ಬಂದ. ನಡೀತು ವರ್ಷಗಟ್ಲೆ. ಎಂದೋ ಒಂದು ರಾಜಾಗ ಅರ್ಜೆಂಟೀನ್ ಹೇಳ್ತಾ ಇತ್ತು. ಹೋದ, ಹೋಗಿ ನೋಡ್ದ, ಕೋಣ ಅಂದ, ನೀ ಯಾರಿದ್ದೆ ಅಂದ. ನೀ ಯಾರಿಗೆ ಕರ್ಕೊಂಬಂದೆ, ಅಕ್ಕಿನೇ ಇದ್ದೀನಿ ಅಂದ. ಎಲ್ಲ ಮೇಕಪ್ ಇತ್ತರಿ, ಹಲ್ಲು ಹೋಗಿದ್ದು ಹಲ್ಲು ಶರ್ಟ್ ಹಾಕಿದ್ದು, ಕೂದಲು ಹೋಗಿದ್ದು ಕರಿ ಕೂದಲು ಹಚ್ಚಿದ್ದು ಎಲ್ಲ ನೋಡಿ ಅವ ಅಂದ, ಇದೇನು ಅಂದ, ನಾ ಹಿಂಗೆ ಇದ್ದೀನಿ, ಅದು ನೋಡಿ ನೀನು ಕರ್ಕೊಂಬಂದ, ನಾ ಏನ್ ಮಾಡಿ ಅಂತ. ಅವೆಲ್ಲ ಹೆಂಗದ ಅಂತ ಕೇಳಿದ್ರೆ ಡುಪ್ಲಿಕೇಟ್, ಹಲ್ಲು ಡುಪ್ಲಿಕೇಟ್, ಎಲ್ಲರೂ ಕೂದಲು ಡುಪ್ಲಿಕೇಟ್, ಎಲ್ಲ ಡುಪ್ಲಿಕೇಟ್. ಹಾಗೆ ನೈಜ ರೂಪ ಗೊತ್ತಾಯಿತು ಅಂದ್ರೆ ನಾವು ಹೇಳಂಗಿಲ್ಲ. ಹಾಗೇನಪ್ಪ ಅಂತ ಕೇಳಿದ್ರೆ ಈ ರೂಪದಲ್ಲಿ ಹಂಗಲ್ಲ, ರಸದಲ್ಲಿ ಹಂಗಲ್ಲ. ಯಾವ ಕಾಲಕ್ಕೆ ಶಾಸ್ತ್ರ ಹೇಳ್ತದೆ, ಲಂಬಿನಿ ಯೋಗ ಅಂತ ಒಂದು ಯೋಗ. ಲಂಬಿನಿ ಯೋಗ, ಯೋಗ ಅಂದ್ರೆ ಈ ನಾಲಿಗೆ ಕೆಳಗ ಅದಕ್ಕೆ ಜೋಡಿ ಆಗ್ಯದ ನೋಡಿ, ಅದಕ್ಕೆ ಕತ್ತರಿಸಬೇಕು. ದಿನ ಇಟ್ಟಿಟ್ಟು ದರ್ಬೆಯಿಂದ ಕತ್ತರಿಸಿ ಈ ನಾಲಿಗೆ ತುದಿನ ಒಯ್ದು ಇಲ್ಲ ಹಚ್ಚಿದ್ರ ರಸ ಚಾಲು ಆಗ್ತದೆ. ಮತ್ತೇನು ಹಸುನೇ ಹಂಗಿಲ್ಲ, ರಸ ಚಾಲು ಆಗ್ತದೆ. ಲಂಬಿನಿ ಯೋಗ ಅಂತ. ಆ ಯೋಗ ಮಾಡಿದ್ರೆ ಅದಕ್ಕೆ ರಸನೇ ತೋರಿಸ್ ಬಿಡಂಗಿಲ್ಲ. ಈಗ ಯಾವ ಚಲೋನೆ ಕಾಣಂಗಿಲ್ಲ, ಚಲೋನೆ ಕಾಣ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯ ಎಲ್ಲಿವರೆಗೆ ಆ ರಸವನ್ನು ಪಡೆದಿಲ್ಲ ಅಲ್ಲಿ ತನಕ ವಿಷಯದಲ್ಲಿ ಪ್ರವೃತ್ತಿ ಆಗ್ತಾನೆ, ಪ್ರವೃತ್ತಿ ಆಗ್ತಾನೆ. ಇದು 4ನೇ ವಿಷಯ, ಶಬ್ದ ಸ್ಪರ್ಶ ರೂಪ ಗಂಧ. 5ನೇ ವಿಷಯ ಈ ಸುಗಂಧ. ಬಹಳ ಸುಗಂಧ, ಬಹಳ ದುರ್ಗಂಧ, ಅದ್ರ ಕಲ್ಪನಾ ಮಾತ್ರ ಅದ. ಸುಗಂಧ ದುರ್ಗಂಧ ಏನಿದೆ ಅದು ಕಲ್ಪನಾ ಮಾತ್ರ ಅದ ಅಂತಾರೆ ಮಹಾತ್ಮ. ಅದು ನೀವು ಒಪ್ಕೊಂಡಿ ಅಂದ್ರೆ ದುರ್ಗಂಧಿನ ಸುಗಂಧಿನೇ ಅಂತ. ದುರ್ಗಂಧಿನ ಸುಗಂಧಿನೇ ಹಾಕ ನೀವು ಒಪ್ಕೊಂಡಿ. ಮಹಾಭಾರತ ರಾಜನ ಕಥೆ ಹೇಳ್ತಾರೆ. ರಾಜ ಭೇಟಿ ಹೋಗಿದ್ದಂತ, ಬ್ಯಾಟಿಗೆ ಹೋಗಿದ್ದ, ಹುಲಿ ಬೆನ್ನತ್ತಿ ಸಿಗಲಿಲ್ಲ. ಹೊತ್ತು ಮುಹೂರ್ತಕ್ಕೆ ಬೆನ್ನತ್ವಾದ ಎಲ್ಲೂ ಸಿಗಲಿಲ್ಲ. ಸೇನಾ ಒತ್ತಟ್ಟೆ ಆಯ್ತು, ಅವ ಒತ್ತಟ್ಟೆ ಆದ, ನಾಯಕರಾಯ್ತು. ಎಲ್ಲರಿ ಪ್ರಾಣ ದುಃಖಿಸ್ಬೇಕಂತ ನೋಡಿದ, ಬೆಳಕು ಕಾಣ್ತು, ಅಲ್ಲಿ ವಾದ. ಅಲ್ಲಿ ಒಬ್ಬ ಬ್ಯಾಡ್ರ ಸಣ್ಣ ಜೋಪಡಿ ಕುಟ್ಟಿ ಇತ್ತು, ಅದ್ರಾಗ ಇರ್ತಿದ್ದ. ಅಲ್ಲಿ ಹೋದ್ರು, ನೋಡಿದ, ರಾಜರ ಬರೋದು ಕಠಿಣ. ರಾಜರಿಗಿಂತ ರಾಜರು ನೀವು ನಮ್ಮ ದೇಶದ ಬಂದು ಬಹಳ ಸಂತೋಷ ಆಯ್ತು. ಯಪ್ಪ ನನಗೆ ಒಂದು ರಾತ್ರಿ ಇರಕ್ಕೂ ಒಂದು ಪ್ರಾಣಿ ಪಕ್ಷಿ ಮಾಡದವ ಆಯ್ತು, ಇಲ್ಲ ನಾ ಇರ್ತಿದ್ದೆ, ನಾ ಹೊರಗೆ ಇರ್ತೀನಿ, ನೀವು ಒಳಗೆ. ಒಳಗೆ ಹೋದ, ಅಲ್ಲಿ ಏನೈತ ಹಸಿರ್ತಾವಲ್ಲ, ಅರ್ಧಮರ್ಧ ತಿಂದದ ಮಾಂಸ, ಕೆಟ್ಟ ಕೆಟ್ಟ ದುರ್ಗಂಧಿ, ದುರ್ಗಂಧಿ. ಹೆಂಗ್ ಮಾಡ್ಬೇಕು ಅಂತ ಹೊರಗೋದೆ, ಹುಲಿಗೆ ನಷ್ಟ ಹಾಕಿ. ಒಳಗಂದ್ರೆ ಇಷ್ಟು ದುರ್ಗಂಧ. ದುರ್ಗಂಧ ಹೆಂಗ್ ಮಾಡ್ಬೇಕು ಅಂದ್ರು ಆಯ್ತು, ಮಕ್ಕಳು ಚಾದರಿ ಹಚ್ಕೊಂಡು ಮಕ್ಕಳ ಏನ್ ಅನ್ಕೋತು, ಹೊತ್ತು ಮಾಡ್ಲಪ್ಪ, ಜಲ್ದಿ ಹೋಗಿ ಸಾಕಿದ್ರು ಹೋದ್ರು ಅಲ್ಲಪ್ಪ, ಹೋಗ್ಬೇಕು ಮಕ್ಕೊಂಡ. ಮುಂಜಾನೆ 6 ಆಯ್ತು, 7 ಆಯ್ತು, ಹೊರಗೆ ಕುಂತಾನ. ರಾಜ ಈಗ ಹೇಳ್ತ ಹಾಗಿರತ್ತ. ಈ ಕಥೆ ಭಾಗವತ ಒಳಗೆ
ಸುಕುಮಾರ್ ಅವರು ಪರೀಕ್ಷಿತನಿಗೆ ಇದು ಆಡ್ಕೊಳ್ಳೆ ಧ್ಯಾನ ಆಯ್ತು. ಅದ್ರ ಮೇಲೆ ಅಜ್ಞಾನ ಏಳು ಏಳ್ತಾನೆ 6 ಆಯ್ತು 7 ಆಯ್ತು. ಬ್ಯಾಡ ಒಂದು ಪಾಪ ಬೆತ್ತ ಇಲ್ಲೇ ಊರಿಗೆ ಹೋಗ್ಯಾರ ತಿಳ್ಕೊಂಡು 2 ಸರ್ ಬರ್ರಿ ಹೋಗ್ರಿ ನೀವು ಎಲ್ಲಿ ಅಂದ್ರೆ ಇಲ್ಲಿ ನಿಮ್ಮೂರು ಇದೇ ನಮ್ಮೂರು ಜೋಬ್ರಿ ಇದು ನಮ್ದು. ನಾ ಇಲ್ಲೇ ಇರ್ತೀನಿ ನಾನು. ನೀವು ರಾತ್ರಿ ಇರಕೋಲ್ಲ ಅಂತಿದ್ರಿ ಮುಗಿಸ್ಕೊತಿದ್ರಿ. ಈ ಮುನಿಯಾಗ ಕೂಡ ನಂದನ ಇಲ್ಲೇ ಇರ್ತೀನಿ ನಂದು ಅಂತಿರಲ್ರಿ ಏನಿದು ಅಂತ ಇಲ್ಲ ಇದು ನಂದೇ ಅಂದ್ರು. ಆ ರಾಜನಿಗೆ ಶಾಣೆ ಅನ್ನಬೇಕು 3 ಕಾಣಬೇಕು ಅಂತ ಕೇಳ್ಯಾರ ಅವರು ಪರೀಕ್ಷಿತ. ಅದಷ್ಟೇ ಉಳಿದಿತ್ತು ಅವನಿಗೆ ದೇಹದ ಮೇಲೆ ಅಂತ. ಇದಿಷ್ಟಾಯ್ತು ಜ್ಞಾನ ಸಮಾಧಿ ಆಗ್ತಾನೆ. ಇವನಂತ ಮೂರ್ಖರಿ ಮಹಲ್ದಾಗಿರೋ ಬಿಡ್ಕಿಂದ ಕುಟಿಗಿ ಮಾಂಸ ನಂದಂತ ಮೂರ್ಖ ಯಾರೇ ಅವ ಅಂದ ನೀನೇ ಅಂದ್ರು. ಯಾರೇ ಅಂತ ನೀನೇ. ಹಾಗ ನಾನು ಆತ್ಮ ಸಚ್ಚಿದಾನ ಧನಸ್ವರೂಪ. ಈ ಅಮೇಧ್ಯದ ಹಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ ಇದರೊಳಗೆ ಬಂದು ಏನಪ್ಪಾ ಅಂದ್ರೆ ಇದೇ ಅವ್ರಿಗೆ ಪಸಂದ್ ಇರ್ತದೆ. ಯಾಕೆ ನಾವು ಕತೆ ಹೇಳಿ ಇಬ್ಬರು ಗೆಳತಿಯರಿದ್ರ ಒಂದೇ ಬರೋರು ಒಬ್ಬಕ್ಕೆ ಒಂದು ಊರಿ ಕೊಟ್ಟಿತ್ತು. ಇಲ್ಲೇ ಇತ್ತು. ಈಕೆಯನ್ನು ಈ ಊರಾಗ ಇದ್ದಕ್ಕೆ ಹೂ ಮಾಡ್ತೇವೆ. ಆಕೆ ಗಂಡ ಗೆಳತಿ ಮೀನ ಮಾಡ್ತೇವೆ. ಅಲ್ಲಿ ಆ ಗೆಳತಿ ಹೂ ಮಾಡ್ತೇವೆ, ಈ ಗೆಳತಿ ಮೀನ್ ಮಾಡ್ತೇವೆ. ಮೀನ್ ಮಾರಕ ಊರಿಗೆ ಹೋಗ್ಬೇಕಲ್ಲಿ ವಾರಕ್ಕೆ ಹೋಗೋರು ಎಲ್ಲ ಹೋಗೋದಕ್ಕೆ 1 ದಿವಸ ಮೀನ್ ತಗೊಂಡು ಹೋಗಿ ಮಾರಕ್ ತಡ ಆಯ್ತು. ರಾತ್ರಿ 5 6 ಆಯ್ತು. ಸಾಯಂಕಾಲ 5 6 ಆಯ್ತು. ಮಳಿದಾಗ ಹೋಗುದು ಹೆಂಗ? ಇಬ್ರು ಗೆಳತಿಯರು ಮಾತಾಡೋದು ಹೆಂಗ್ ಮಾಡಿ ನಮ್ಮ ಊರಿನ ಬಸಕ್ಕದ್ರಲ್ಲ ಮನೆ ಹೋಗಿ ನೋಡಿ ಬಸಮ್ಮನ ಮನೆಗೆ ಆ ಬಸಮ್ಮ ಮೀನ್ ಮಾರಕ್ಕೆ ಹೂ ಮಾರಕ್ಕೆ ಇವ್ರು ಮೀನ್ ಮಾರೋದು. ಹೋದ ರಾತ್ರಿ ಭಾಳ ದಿವಸಕ್ಕೆ ಕೂಡಿ ಯಾರು ಗೆಳತಿಯರು ಮಾತಾಡ್ಬೇಕು ಚಂದ ಅಡಿಗೆ ಮಾಡಿ ಎಲ್ಲ ಮಾಡಿ ಹೂ ಮಾರಕ್ಕೆ ಕೇಳಿ ಚಂದ ಕೊಲೆಗೆಲ್ಲ ಹೂ ಇದ್ದು ಆ ಕೊಲೆ ಚಂದ ಕಾಸು ಮಲಗಿಸಿ ಮಕ್ಕೊಳ್ಳಿ. ಇಬ್ರು ಮಕ್ಕೊಂಡ್ರು ಮೀನ್ ಮಾಡೋರು ಮಕ್ಕೊಂಡ್ರು. ನಿದ್ದೆನೇ ಹತ್ತಿಲ್ಲ. ರಾತ್ರಿ 12 ನಿದ್ದೆನೇ ಹತ್ತಿಲ್ಲ. ಏನಯ್ಯವ ಎಷ್ಟು ಹರವಸ ನಾಡ್ತದೆ ಈ ಕೋಳಿ ಇಂಥ ತಂದು ಹಾಕಿ ಹಾಗೆ ವಾಯಾಗ ಮಣ್ಣು ಹಾಕಲಿ ಎಂಥದ ಮಲಗಿಸ್ತಾರೆ. ಏನು ಹೂವಿಂದದು ಇವು ಮೀನು ಮಾರೋದು ಎಂಥದ್ದು ಆ ಭಾಷ ಎಂಥ ಕೈಗೆ ಐತಿ ಬುದ್ಧಿಗೇಡಿ ತನ್ನ ಭಾಷೆ. ರಾತ್ರಿ ನಿದ್ದು ಹೆಂಗೆ ಮಾಡ್ಬೇಕಂದ್ರೆ ಆ ಮೀನು ಮಾರಿ ಬುಟ್ಟಿ ಮಾರಿ ಹಾಕೊಂಡು ಮಕ್ಕೋದು ಅಂತ. ಮುಂಜಾನೆ 8 ತನಕ ನಿದ್ದೆನೇ ಎದ್ದಿಲ್ಲ. ಯಾಕೆ ವಾಸನ ಅದು ಇಂದ್ರಿಯಗಳು ಏನು ಒಮ್ಮೆ ರೂಢಿ ಆಗ್ತದೆ ಅದು ಬಿಡಕ್ಕೆ ತಯಾರು ಆಗುವುದಿಲ್ಲ. ಗೊತ್ತಾದ್ರೂ ಬಿಡಕ್ಕೆ ತಯಾರಾಗಿಲ್ಲ. ಸರಿ ಕುಡ್ದ ಕೆಟ್ಟಂತ ಯಾರಿಗೆ ಗೊತ್ತಿಲ್ಲ. ಬಿಡಿ ಸೇದ್ರ ಹಾಳಾಕತ್ತೆ ಯಾರಿಗೆ ಗೊತ್ತಿಲ್ಲ. ಇಸ್ಪಟ್ ಆಡಿದ್ರೆ ಹಾಳಾಯ್ತು ಅಂತ ಯಾರಿಗೆ ಗೊತ್ತಿಲ್ಲ. ಆಡ್ತಾನೆ ಕುಡಿತಾನೆ ಸೇರ್ತಾನೆ. ಡಾಕ್ಟರ್ ಬೇಡ ಅಂದ ಅವನಿಗೆ ಗೊತ್ತದ. ಹಂಗೆ ಸೇರ್ತಾನ ಮತ್ತೆ ಕೆಮ್ತ ಸೇರ್ಬೇಡ ಕೆಮ್ಮು ಬರ್ತಾನೆ. ಹಂಗೆ ಕೆಮ್ಮಿದ್ರೆ ಗುಮ್ಮಂಗ್ ಅದು. ಅದಕ್ಕೆ ನಮ್ಮ ಮಹಾತ್ಮರಂತ ಅವು ಇಂದ್ರಿಯ ಇಷ್ಟು ಪ್ರಬಲ ಇರುತ್ತಾವೆ. ಅದಕ್ಕೆ ಗಂಧ ಏನಪ್ಪ ವಿಷಯ ಅದೇ. ಅದಕ್ಕೆ ಹೇಳಿದ್ರು ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ ಈ ವಿಷಯಗಳು ಯದಾಹಿ ಇಂದ್ರಿಯಾರ್ಥೇಷು ಇಂದ್ರಿಯಗಳಿಗೆ ನೇತ್ರಾಶ್ರೋತ್ರಾದಿ ಪಂಚ ಇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯಗಳಲ್ಲಿ ಅನುಸಜ್ಜತೆ ತಾದಾತ್ಮ ಅತಿ ಪ್ರೀತಿ ಅತಿ ಸರ್ವತ್ರ ವಿಷಯ. ಅತಿ ಅನ್ನೋದು ಇರಬಾರ್ದು. ಅತಿ ಇದ್ರೆ ಕೆಡ್ತದೆ. ಯಾವುದೇ ಇರಲಿ ಅತಿ ಮನುಷ್ಯ ಮಾಡಕ್ಕೆ ಹೋಗ. ಅದನ್ನ ಪ್ರೀತಿ ಮಾಡಬೇಕೆ ವಿನಃ ಸ್ನೇಹ ಮಾಡಬೇಕು. ಸ ನ ಇಹ ಸ್ನೇಹ ಸ ಅವ ಯಾವ ಮಾಡ್ತಾನ ಇಲ್ಲ ಇಹ ಅಲ್ಲೇ
ಎದ್ರ ಮೇಲೆ ಸ್ನೇಹ ಮಾಡ್ತೀರಿ ಇವ್ ಹೋಗ್ತಾನ ಅಲ್ಲಿ ಹೇಳ್ಕೊಂಡು ಹೋಗ್ತಾನ ಅದ್ರ ಮೇಲೆ ಚಂದನ ಮನಸ್ಸ ಅಲ್ಲಿ. ಅದಕ್ಕೆ ಹೇಳ್ತಾರೆ ಅವ್ರಪ್ಪ ಅಂದ್ರೆ ನ ಅನುಸಜ್ಜತೆ, ವಿಷಯಗಳನ್ನ ಬಿಡುವಂತಿಲ್ಲ, ಅದರಲ್ಲಿ ಆಸಕ್ತನಾಗ್ತಾರೆ. ಶಕ್ತಿ ಬೇರೆ ನಮ್ಮ ಸಂಬಂಧ, ಆಸಕ್ತಿ ಅನುಷಂಗ. ಅದು ಇಲ್ದಿದ್ರ, ನೋಡದಿದ್ರ, ಕೇಳದಿದ್ರ, ಮುಟ್ಟದಿದ್ರ ನನಗೆ ಸುಖ ಸಿಗಂಗ ಇಲ್ಲ ಅಂತಕ್ಕಂಥ ಇವು ಆಸಕ್ತಿ. ಅದು ಇದು ಆಸಕ್ತಿ ಬಿಡೋದು. ಮತ್ತೇನು ನ ಕರ್ಮ ಸೂಸಕ್ತಿ. ಕರ್ಮಗಳಲ್ಲಿ ಬಹಳ ಮಂದಿ ಇವತ್ತ ನಾ ಗುಡಿಗೆ ಹೋಗಿದ್ರೆ ನನಗೆ ಹೆಂಗೆ ಆಗ್ತದೆ, ನಾ ಪೂಜೆ ಮಾಡಿದ್ರೆ ಹೆಂಗೆ ಯಾರು ಬರ್ತೀವಿ ಪಂಚಾಯತ್ ಭೇಟಿ ಹಾಕ ನಾ ಹೋಗಿದ್ದೀವಿ. ಅದೇ ಇರಬಾರ್ದು, ಹೋಗ್ಬೇಕು ಮಾಡಬೇಕು. ಯಾವುದೇ ಪ್ರಪಂಚದ ಕರ್ಮಗಳನ್ನು ಮಾಡೋದು ಕೂಡ ಚಿಕ್ಕಟ್ಪಟ್ಟಿ ಇರಬಾರ್ದು. ಅದು ಹೇಳ್ಕೊತಾರ, ಚಿಕ್ಕಟ್ಪಟ್ಟಿ ಇರಬಾರ್ದು. ಅದೇ ಆಸಕ್ತಿ, ಸ್ನೇಹ. ಆ ಸ್ನೇಹ ಆಸಕ್ತಿ ಇಲ್ಲದೆ ಈ ಕರ್ಮವನ್ನ ನಾನು ಮಾಡಿದರೆ ಈ ಫಲವು ನನಗೆ ಬರುತ್ತದೆ, ಬರಲೇಬೇಕು ಅಂತ ಏನ್ ಅದ ಇದು ಬಿಡಬೇಕು. ಗುರು ಕರ್ಮದ ತಸ್ಮಾತ್ ಅರ್ಜುನ ಹೇಳ ಪರಮಾತ್ಮ ಕರ್ಮವನ್ನೇ, ಕರ್ಮದಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಮಾಡುವುದು ನಿನ್ನ ಕರ್ತವ್ಯ. ಯಾಕೆ ನೀ ಕರ್ತಾ ಇದ್ದಿ. ಕಾರ್ಯಂ ಕುರು, ನಿಯತಂ ಕಾರ್ಯ, ನಿಯತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ. ನಿಯತ ಅಂದ್ರೇನು? ನಿನ್ನ ಧರ್ಮಕ್ಕೆ ಮಾಡಲೇಬೇಕಾದ ನೇಮಿಸಿದ ಹೇಳಿದ ಕರ್ಮಗಳನ್ನು ನಿಯತ ಕರ್ಮ ಇದು ತಸ್ಮಾತ್ ನೀನು ಕರ್ಮವನ್ನು ಮಾಡುವಂತ ಪರಮಾತ್ಮ. ಅದಕ್ಕೆ ಏನು ಹೇಳೋದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಅಂತ ಕೇಳಿದ್ರೆ ವಿಷಯಗಳಲ್ಲಿ ಯಾವ ಶಬ್ದ ಸ್ಪರ್ಶ ವಿಷಯಗಳು, ಇದರಲ್ಲಿ ಅನುಶಕ್ತರಾಗಿರ್ತಕ್ಕಂಥವ್ರು ಬಹಳ ಮಂದಿ. ಏನಪ್ಪಾ ಅಂದ್ರೆ ನಾವು ಕಥೆ ಕೇಳಿದ್ವಿ, ಋಷ್ಯಶೃಂಗಂದು ಕಥೆ ಕೇಳಿದ್ದೇವೆ. ಎಂಥ ಮನುಷ್ಯ ಅವನೇನಪ್ಪಾ ಅಂತ ಕೇಳಿದ್ರೆ ತಂದ ಏನಪ್ಪಾ ಅಂದ್ರೆ ಸರ್ವಸ್ವವನ್ನು ಏನಪ್ಪಾ ಅಂದ್ರೆ ಅವ ಹಾಳು ಮಾಡಿಕೊಂಡ. ಆ ಮನುಷ್ಯಕ್ಕೆ ಸರ್ವಸ್ವ ಹಾಳು ಮಾಡಿಕೊಂಡ. ಅದಕ್ಕೆ ಹೇಳ್ತಾರೆ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಅವು ಯಾವು ಇರಬಾರದು. ಒಂದು ವೇಳೆ ಇತ್ತು ಅಂತ ಕೇಳಿದ್ರೆ ಆ ಮನುಷ್ಯ ಏನಾಗ್ತಾನೆ, ತನ್ನ ಜೀವನದಲ್ಲಿ ಪರಾಭೂತ ಆಗ್ತಾನೆ, ಅವನೇನಪ್ಪಾ ಅದಕ್ಕೆ ಹಾಳಾಗ್ತಾನೆ ಅಂತ ತಿಳ್ಕೊಂಡು ಋಷ್ಯಶೃಂಗನ ಕಥೆ ಒಂದು ರಸನೆಯಿಂದ, ಒಂದು ರಸದಿಂದ ಅವೇನಪ್ಪಾ ಅಂತ ಕೇಳಿ ಹಾಳಾದ. ಋಷ್ಯಶೃಂಗ ಒಂದು ರಸದಿಂದ ಹಾಳಾದ. ಏನು ಒಂದು ಹಣ್ಣು ಅದು ಬಟ್ ತಾನು ಕೊಟ್ಟದಕ್ಕೆ ಅದು ನೋಡಿ ಎಲ್ಲಿ ಪುಟಾಣಿ ಕಾಳು ಹಾಕೋದಿಟ್ಟಿದ್ವಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಜಗತ್ತಲ್ಲಿದ್ರು ಅವರು ಹೆಣ್ಮಕ್ಳು, ಅವನಿಗೆ ನಾವು ವಿಷಯಗಳಿಗೆ ತರುತ್ತೇವೆ ಅಂತಿಕೊಂಡಿಸಿಂದ ಅವನಿಗೆ ಅರ್ಥ ಸಾಧವನ್ನ ಸದಾ ಎಲ್ಲ ಬಿಟ್ಟಿದ್ದಂಥ ವ್ಯಕ್ತಿಯನ್ನ ಹಾಳು ಮಾಡುವುದು ಋಷ್ಯಶೃಂಗ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ವಿಷಯಗಳನ್ನ ನೋಡು, ಹೌದಲ್ಲ, ಅದು ನೆಗೆಟಿವ್ ಇರಬಾರ್ದು. ಫೋಟೋ ತೆಗಿತಾರೆ, ನೆಗೆಟಿವ್ ಇತ್ತು ಅಂದ್ರೆ ಮತ್ತೆ ಅವನು ತಗೋಬಹುದು. ಆಸಕ್ತಿ ಅಂದ್ರೆ ನೆಗೆಟಿವ್ ಫೀಲ್ ಇದ್ದಂಗೆ ಯಾವಾಗ ಮತ್ತೊಂದು ತೆಗಿಬೇಕು. ಅದಕ್ಕೆ ಫೋಟೋ ತೆಗೀರಿ, ನೆಗೆಟಿವ್ ಇಡಬೇಕು. ಅದು ಹರಿದಾಕಕ್ಕೆ ಬರ್ತದೆ, ಇದು ಬರಂಗಿಲ್ಲ. ಅದ್ರ ಮೇಲೆ 1000 ಕಾಪಿ ತಕ್ಕೋಬಹುದು. ರಸ ನೆಗೆಟಿವ್, ಶಬ್ದದ ನೆಗೆಟಿವ್, ರೂಪದ ನೆಗೆಟಿವ್. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ನೆಗೆಟಿವ್ ಏನದ, ಇದು ಆಸಕ್ತಿ. ಆಸಕ್ತಿ ನೋಡುದಲ್ಲ, ಫೋಟೋ ಹರಿದು ಹಾಕ್ಬೋದು. ಇದಕ್ಕಿಂತ ಅದು ಅದಕ್ಕಿಂತ ಇದು ಹೋಗ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಪ್ರತಿಯೊಂದು ಏನಪ್ಪಾ ಅಂತ ಕೇಳಿದ್ರೆ ಮ್ಯಾಲ ಅದ ಫೋಟೋ ತೆಗಿತೀರಿ, ಮುಂದದ ಅದ್ರ ಮೇಲೆ ಕಾಜಿನ ಮೇಲೆ ಬಿದ್ದದ ಒಳ್ಳೆ ಸರಿ ಹೋಗ್ತದೆ. ಅಲ್ಲಿ ಇರಂಗಿಲ್ಲ. ಮೊದಲ ಕ್ಯಾಮ್ರಾದ ಮೊದಲನೇ ಕಾಜೇಲಿ ಇರ್ತ ಅದನ್ನ ಬೀಳ್ತಾವ, ಅದನ್ನ ಬೀಳ್ತಾವ, ಎಲ್ಲ ಬೀಳ್ತಾವ. ಪ್ರಿಂಟ್ ಆಗಿಲ್ಲ ಅದು. ಅದಕ್ಕೆ ಹೇಳ್ತಾರ ಮಹಾತ್ಮರು, ಅದು ಬಹಿರ್ಬಾಯೋ ಚಕ್ಷುತ್ತೈವಾಂತರೇ ಧ್ರುವೋ. ಕಣ್ಣ ಹೊರಗೆ ಒಳಗೆ ಬಿಡಬೇಡ್ರಿ. ಕಣ್ಣೆ ಮನುಷ್ಯ ಬಿಡಬಾರದು, 2ನೇ ಭಾಗಕ್ಕೆ ಬರಬಾರ್ದು. ಮನುಷ್ಯ ಏನಪ್ಪಾ ಅಂದ್ರೆ 2ನೇ ಭಾಗದಲ್ಲಿ. ಇದು ಕಣ್ಣ ಹಿಂದೆ ಇವರು 3ನೇ ಭಾಗ ಒಳಗೆ ಬಿಡ್ಬೇಡ್ರಿ. ಅವಕ್ಕೆ
ಒಳಗೆ ಬಿಡ್ಲಿ ಆ ಕಡೆ ಕಳಿಸಿ ಬಹಿರ್ಬಾಯು ಚಕ್ಷು ಚೈವಾಂತರೇ ಹೊರಗೆ ನೋಡಿ ಅಷ್ಟೇ ಅಷ್ಟೇ ನೋಡಿ ಅಷ್ಟೇ ನೋಡಿ ಬಿಗಿತನ ಜೋಡಿಸ್ಬೇಡ್ರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಮಾತಾಡ್ತಾರೆ ಸುಮ್ಮನೆ ಕೊಡ್ಬೇಕಿಲ್ಲ ನೀ ಅವರು ನಾವರು ನಿಮ್ಮನೆ ಹೇಳೋದು ನಮ್ಮನೆ ಪಾರ ಬಿಗಿತನ ಶುರು ಮಾಡ್ತಾರೆ ಯಾರ ಜೊತೆಗೆ ಮಾತಾಡ್ರಿ ನೋಡ್ರಿ ಬಿಡ್ರಿ ಯಾಕೆ ಅವ್ರ ಕಡೆ ನಾವು ಹಂಗೆ ಮಾಡಂಗಿಲ್ಲ ಬಿಗಿತನ ಚಾಲು ಮಾಡ್ತೇವೆ ಅವರ ನಮ್ಮ ಪೈಕಿ ನಿಮ್ಮ ಪೈಕಿ ನಮ್ಮ ಪೂರಿ ಕೊಟ್ಟದ ನಿಮ್ಮ ಪಾಠ ಮತ್ತೆ ಸಂಬಂಧ ಅದೇ ಮಾಡಬಾರ್ದು ಅದಕ್ಕೆ ಪರಂತು ಮನಸ್ಸು ಎಷ್ಟು ಬೆರಿಕೆ ಅದರಿ ಆತ್ಮನಿಗೆ ವಿಷಯಕ್ಕೆ ಬಿಗಿತನ ಮಾಡೋದೇ ಇಲ್ಲಿದೆ ನಗರ ಸುಂದರ ಇದು ಚಲೋ ಅದ ಇದು ಕೆಟ್ಟದ ಇದು ಬೇಕಾದದ ಇದು ಬೇಡಾದಂತ ಇದೇನು ಅದಲ್ಲಿ ನಡಬರುತ್ರಿ ಇದು ಕೆಲಸ ಮಾಡ್ತಾರೆ ಹೆಂಗ ಮದುವೆ ಮಾಡಿಸ್ತಾರಲ್ಲ ಆ ಕಡೆ ತಂದು ಹಾಗೆ ಈ ಮನಸ್ಸು ಏನದ ಆತ್ಮ ಬಂದು ಮನಸ್ಸನ್ನು ಕುಂತ ಅಂದ್ರೆ ವಿಷಯಕ್ಕೂ ಆತ್ಮನಿಗೂ ಜೀವಾತ್ಮನಿಗೂ ಬಿಗಿತನ ಮಾಡಿಸ್ತದ ಬಿಗಿತನ ಮಾಡಿದೆ ಅಂದ್ರೆ ಮಮತ್ವ ಚಾಲು ಆಗ್ತದೆ ಮಮತ್ವ ಚಾಲು ಆಯ್ತಂದ್ರೆ ಮಮಕಾರದಿಂದ ನುಕ್ಕಿನ ಬಂದ ನಿಲ್ಲುತ್ತೆ ಮಮಕಾರಕ್ಕಿಂತಲೂ ಮತ್ತೊಂದು ಬಂದ ಹೆಚ್ಚಿಗೆ ಯಾವುದು ಇಲ್ಲ ಅದಕ್ಕೆ ಅರ್ಜುನ ನೀನು ಒಂದು ವೇಳೆ ಯೋಗಿ ಆಗಕ್ಕಂತ ಇಚ್ಛಾ ಇತ್ತು ಅಂದ್ರೆ ವಿಷಯ ಬಿಡುವಂತ ನಮ್ಮದಿಲ್ಲಿ ಬಿಡಕ್ ಬರಂಗನೇ ಇಲ್ಲ ನಾವು ಅದರಾಗೆ ಇದ್ದೇವೆ ನಮ್ಮ ಸುತ್ತಮುತ್ತ ಎಲ್ಲ ಶಬ್ದ ಸ್ಪರ್ಶ ರೂಪಿಸ ಗಂಧನೇ ಅದ ಅದರ ಬಿಟ್ಟು ಎಲ್ಲಿಗೆ ಹೋಗ್ ಬರಂಗಿಲ್ಲ ಸಾಯು ತನಕ ಹೋಗ್ ಬರಂಗಿಲ್ಲ ವಿಷಯ ಕರ್ಮನ ಬಿಟ್ಟು ಇರಕ್ ಬರಂಗಿಲ್ಲ ಅರ್ಜುನ ಕರ್ಮ ಬಿಟ್ಟು ಇರಕ್ ಬರಂಗಿಲ್ಲ ಯಾಕೆ ಕರ್ಮ ಅಂದ್ರೆ ಜೀವನ ಮರಣ ಅಂದ್ರೆ ಕರ್ಮಹೀನ ಅಕರ್ಮ ಕರ್ಮ ಮಾಡ್ತಂದ್ರೆ ಜೀವಂತದಾನ ಸತ್ತಾನ ಅಂದ್ರೆ ಅಕರ್ಮ ಹಾಗ ನೀ ಕರ್ಮ ಬಿಟ್ಟು ಇರಕ್ಕಿಲ್ಲ ಅವನಿಂದಲೂ ಸಾಧ್ಯ ಇಲ್ಲ ನಾ ಏನೂ ಮಾಡಂಗಿಲ್ಲ ಕುಂತಿನ ಕುಂಡ್ರದ ಹೊಂದಕ್ಕೆ ಸಕರ್ಮಕ ಧಾತುನೆ ಉಪವಿಷ ಸಕರ್ಮಕ ನಾ ಮಾತಾಡಂಗಿಲ್ಲ ಅದನ್ನೂ ಒಂದು ಕರ್ಮ ಮೌನನೂ ಒಂದು ಕರ್ಮನೇ ಅದ ಮೌನ ಒಂದು ಕರ್ಮನೇ ಅದು ಒಣಗಲ್ಲ ಉಪಾಸನ ಒಂದು ಕರ್ಮನೇ ಅದು ಅರೆ ಕರ್ಮ ಬಿಟ್ಟು ಮನುಷ್ಯನಿಗೆ ಇರಕ್ಕೆ ಬರುವುದಿಲ್ಲ ಅಷ್ಟೇ ಆದ್ರೆ ಕರ್ಮದ ಫಲ ಬಿಟ್ಟು ಇರಕ್ಕೆ ಹೌದಲ್ಲ ಕರ್ಮ ಮಾಡಿಯೂ ನಾನು ಮಾಡುವವನು ಅಲ್ಲ ಇದು ಬರ್ತದೆ ಕರ್ಮ ಫಲ ಅದಕ್ಕೆ ನೀನು ಕರ್ಮಾಸಕ್ತಿ ಇರಬಾರ್ದು ನಾನು ಇದು ಮಾಡಲೇಬೇಕು ನಾನು ಇದನ್ನೇನಪ್ಪ ಅಂದ್ರೆ ಆಡಲೇಬೇಕು ಅಂತ ಈ ಕರ್ಮೇಂದ್ರಿಯಗಳು ಏನದಾವಲ್ಲ ಅವುಗಳಲ್ಲಿ ಆಸಕ್ತಿ ಬೇಡ ಕರ್ಮ ನಿತ್ಯ ಕರ್ಮ ಆಗಲಿ ನೈಮಿತ್ಯ ಕರ್ಮ ಆಗಲಿ ಅದು ಪ್ರಾಯಶ್ಚಿತ್ತ ಯಾವ ಕರ್ಮದಲ್ಲಿ ಕೂಡ ಮನುಷ್ಯನಿಗೆ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಿದ ಅಂತ ಕೇಳಿದ್ರೆ ಕರೆಂಟ ಹಿಡಿದ್ರೆ ಸಾಯ್ತಾನೆ ಆಯ್ತಾನ ಆ ಕರೆಂಟಿಗೆ ಎಷ್ಟು ಪಾಪ ಪುಣ್ಯ ಬಂದದ್ರಿ ನಿಮ್ಮ ಕಡೆಯಿಂದ ಸತ್ತಂದ್ರೆ ಜೈಲಿಗೆ ಹಾಕ್ತಾರೆ ಕರೆಂಟಿಗೆ ಇಲ್ಲ ಯಾಕೆ ಆ ಕರೆಂಟ್ ಕರ್ತೃತ್ವನೇ ಇಲ್ಲ ಗೊತ್ತಿಲ್ಲ ಅದಕ್ಕೆ ಜೀವಾರೇ ಹೋಗ್ತಾವೆ ಇಲ್ಲ ನಾವೊಂದು ಮನುಷ್ಯ ಜೀವ ಮಾಡಿದ್ರು ಅದಕ್ಕೆ ಏನೂ ಇಲ್ಲ ಪುಣ್ಯ ಪಾಪ ಇಲ್ಲ ನಾವೊಂದು ಇರ್ಬೇಕು ಅಂದ್ರೂ ಪುಣ್ಯ ಪಾಪ ಇರ್ತದೆ ಯಾಕೆ ಕರ್ತೃತ್ವ ಅದಕ್ಕೆ ನ ಕರ್ತೃತ್ವ ನ ಕರ್ಮ ಶಾಸ್ತ್ರ ಹೇಳ್ತದೆ ನ ಕರ್ತೃತ್ವ ನ ಕರ್ಮ ಈ ಎರಡರಲ್ಲಿ ಯಾವ ಮನುಷ್ಯನಪ್ಪ ಅಂತ ಕೇಳಿದ್ರೆ ಅಭಿಮಾನ ಮಾಡುವುದಿಲ್ಲ ಕರ್ತ ಕರ್ಮ ಕರೋನು ಈ ಎರಡು ಯಾರು ಇಲ್ಲ ಅಂತ ಮನುಷ್ಯನಪ್ಪ ಅಂದ್ರೆ ಅವ ಯೋಗಾರೂಢನಾಗ್ತಾನೆ ಅಲ್ತಕ ಯೋಗಾರೂಢ ಆಗ್ತಾನೆ ಶಾಸ್ತ್ರ ಹೇಳಿದ್ರು ನೇಂದ್ರಿಯಾರ್ಥೇಶು ನ ಕರ್ಮಸು ಸಜ್ಜತೆ ಯೋಗಾರೂಢ ಏನಪ್ಪ ಅಂತ ಮನುಷ್ಯ ಏನಂತಂದ್ರೆ ಯೋಗಾರೂಢ ಆಗುತ್ತಾನೆ ಶಾಸ್ತ್ರ ಯದಾ ನೇಂದ್ರಿಯಾರ್ಥೇಶು ನ ಕರ್ಮಸು ಸಜ್ಜತೆ ಸಜ್ಜತೆ ಸಂಬಂಧ ಬೆಳೆಸಂಗ ಕರ್ಮದಲ್ಲಿ ಆ ವಿಷಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ವ್ಯವಹರಿಸುವ ಆ ವಿಷಯಗಳಲ್ಲಿ ಶಬ್ದ ಸ್ಪರ್ಶ ರೂಪಗಳಲ್ಲಿ ನ ಅನುಸಜ್ಜತೆ ಅವಯಾವ ಸಂಬಂಧವನ್ನು ಬೆಳೆಸುವುದಿಲ್ಲ ತಾದಾತ್ಮ್ಯ ಆಗುವುದಿಲ್ಲ
ಮತ್ತೇನು ಸರ್ವ ಸಂಕಲ್ಪ ಸನ್ಯಾಸಿ ನೋಡಿ, ಯಾರು ಸರ್ವ ಸಂಕಲ್ಪ, ಸರ್ವತ್ ಯಾಕಿಟ್ರು, ಸರ್ವ ಶಬ್ದ ಯಾಕೆ ಏನ್ ಜೊತೆ ಸಂಕಲ್ಪ ಸನ್ಯಾಸಿ ಅಂದ್ರೆ ಮುಗಿತೈತೆ, ಸಂಕಲ್ಪ ಸನ್ಯಾಸಿ ಮುಗಿತೈತೆ. ಹಂಗದ ಕಾಮ್ಯದಲ್ಲಿ ಸಂಕಲ್ಪ ಮಾಡ್ತಾನೆ, ಕಾಮ್ಯದಲ್ಲಿ ಸಂಕಲ್ಪ ಇರ್ತಾವ ಏನಂತ, ನನಗೆ ಇಂಥ ಲೋಕ ಲೋಕ ಸ್ವರ್ಗಲೋಕ ಪ್ರಾಪ್ತ ಅಹಂ ಏನಪ್ಪ ಅಂದ್ರೆ ಅಮುಕ ಗೋತ್ರ ಸೂತ್ರದವನ ಏನಪ್ಪ ಸಂಕಲ್ಪ ಶನ ಬಿಡ್ತಾನೆ. ಸರ್ವ ಸಂಕಲ್ಪ ಅಂದ್ರೆ ಸರ್ವ ಸಂಕಲ್ಪ, ನಾನು ಪರಮಾತ್ಮ ಇದ್ದೀನಿ ಅನ್ನೋದು ಬೇಡ ಅಂತಾರ ಅವ್ರು, ನಾ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬೇಡ. ಅದೇ ಕೇಳ್ಬೇಕು, ಅದು ಹೇಳ್ತಿದ್ದ ಕಟ್ಟಿ ಗಾಡಿವಾನ ಅಂತ ಅದೇನಂತ ಸರ್ವ ಸಂಕಲ್ಪ ಶಬ್ದ ಏನು, ಸರ್ವ ಅಂದ್ರೆ ಸರ್ವಂ ಖಲಿವಾನ, ಸರ್ವ ಅಂದ್ರೆ ಪರಮಾತ್ಮ, ಅದನ್ನು ಇರಬಾರ್ದಂತ ನಾನು ಸರ್ವ ಸಂಕಲ್ಪ ಸನ್ಯಾಸಿ. ಸಂಸಾರದ ಸಂಕಲ್ಪರೇ ಇರೋದೇ ಮಾಡ್ತಾರೆ, ಮಾಡಲಾರ್ದು ಯಾವ ಕ್ರಿಯೆ ನಡೆಯಂಗಿಲ್ಲ. ಆದ್ರೆ ಇಲ್ಲೇನಪ್ಪ ಅಂದ್ರೆ ಸರ್ವ ಸಂಕಲ್ಪ ಸನ್ಯಾಸಿ, ನಾನು ಬ್ರಹ್ಮ ಪರಮಾತ್ಮ ಇದ್ದೀನಿ ಅಂದ್ರೆ ಸರ್ವ ಸಂಕಲ್ಪ ಸನ್ಯಾಸಿ ಯಾರು ಆಗ್ತಾರೆ ಅವನಿಗೇನಂತೇಳಿ ತದಾ ಯದಾ ಕರ್ಮದಲ್ಲಿ, ಯದಾ ಅಂದ್ರೆ ಯಾವಾಗ, ಕರ್ಮದಲ್ಲಿ ವಿಷಯದಲ್ಲಿ ಯಾವನು ಅನಾಸಕ್ತನಾಗುವನು, ಆಸಕ್ತಿ ಇಲ್ಲದಿರುವನು, ನಾನು ಬ್ರಹ್ಮ ಅಂತಕ್ಕಂಥ ಕೂಡ ಸರ್ವ ಸಂಕಲ್ಪ ತ್ಯಾಗ ಮಾಡಿರುವನು, ಅವನಿಗೆ ಯೋಗಾರೂಢನೆಂದು ಕರೆಯಬೇಕು. ಪರಮಾತ್ಮ ಅವನಿಗೆ ಏನಪ್ಪ ಯೋಗಾರೂಢ, ಅದಕ್ಕೆ ತಸ್ಮಾದ್ ಯೋಗಿ, ಅದಕ್ಕೆ ನೀ ಯೋಗಿಯ ಅರ್ಥ ಏನು, ಏನಾಗಿ ಕರ್ಮದಲ್ಲಿ ವಿಷಯದಲ್ಲಿ, ವಿಷಯವನ್ನು ಯುದ್ಧ ಗೆಳೆಯುವ, ಕರ್ಮವನ್ನು ಯುದ್ಧ ಮಾಡುವ, ರಾಜ್ಯ ಪ್ರಾಪ್ತಿಯದ ಅದು ಅಥವಾ ಪ್ರಾಪಸ್ಯ ಸ್ವರ್ಗ ಜಿತ್ತವ ಪಕ್ಷ ಸ್ವರ್ಗ ರಾಜ ಇವೆಲ್ಲರ ವಿಷಯ, ಇವು ಎರಡರಲ್ಲಿ ಅನಾಸಕ್ತನಾಗಿದೆ. ಸ್ವರ್ಗನೂ ಬೇಡ ಈ ರಾಜ್ಯ ಅಂತ ಅವ ಸಂಕಲ್ಪ ಅಡ್ಡು ಬಿಟ್ಬಿಡೋದು, ಕುರು ಕರ್ಮ ಬಸ್ ಕರ್ಮ ಮಾಡ ಅಷ್ಟೇ, ಕರ್ಮದಲ್ಲಿ ಆಸಕ್ತಿ ಬೇಡ, ನಾ ಯುದ್ಧ ಮಾಡ್ತೇನೆ ನಾ ಜಯಿತೀನಿ ನಾವು ನಿನ್ನ ಕರ್ತವ್ಯ ಇದೆ, ಕರ್ಮ ಮಾಡಬೇಡ ಕರ್ತವ್ಯ ಮಾಡು. ಕುರು ಕುರು ತಸ್ಮಾತ್ ಕಾರ್ಯಂತ್ವ, ಭಗವಂತ ಏನಂತಾನೆ ಕಾರ್ಯ ಮಾಡು ಕರ್ಮ ಮಾಡ, ಅರ್ಥ ಆಗ್ತದೆ, ಕಾರ್ಯ ಮಾಡು ಕರ್ಮ, ಕರ್ಮ ಅಂದ್ರೆ ಫಲ, ಕಾರ್ಯ ಅಂದ್ರೆ ನಿರ್ವಹಣೆ. ಇದು ಕಾರ್ಯ ನಡೆದು ಶ್ವಾಸ ತಗೋಬಿಡು ಕರ್ಮ, ನೋಡು ನೋಡು, ಇದು ಕುರು ತಸ್ಮಾತ್ ಕಾರ್ಯಂ ತ್ವಂ, ನೀನು ಕಾರ್ಯ ಮಾಡು ಕರ್ಮ ಮಾಡ, ಕರ್ಮ ಮಾಡದೆ ಆಸಕ್ತಿ ಚಾಲು. ಅದಕ್ಕೆ ಕಾರ್ಯವನ್ನ ಮಾಡಿ ಫಲಾಪೇಕ್ಷೆ ಇಲ್ಲದೆ ಇಂತ ಇದ್ದಿ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಿನಗೆ ನೈಷ್ಕರ್ಮ್ಯ ಪ್ರಾಪ್ತಿ ಆಗ್ತದೆ. ನೈಷ್ಕರ್ಮ್ಯ ಅಂದ್ರೆ ಏನು, ಮುಕ್ತಿ, ಅದು ಮುಕ್ತಿ ಪ್ರಾಪ್ತಿ ಆಗ್ತದೆ. ಕೂಡ ಪರಮಾತ್ಮ ಏನಂತ ಅಂದ್ರೆ ನೋಡಪ್ಪ ನೀ ಅದು ಮಾಡಿ ಇಂದ್ರಿ, ಯಾಕೆ ಒಂದು ವೇಳೆ ನಿನ್ನ ಮನಸ್ಸು ತನ್ನ ಜಗ ಬಿಟ್ಟು ಇಂದ್ರಿಯ ಭಾಗಲು ಹೋಯ್ತು ಅಂತ ಕೇಳಿದ್ರೆ ಸರ್ವಸಂಕಲ್ಪ ಇಂದ್ರಿಯಾಣ ಚರತ ಯನ್ ಮನೋ ಅನುವಿಧೀಯತೆ ತದಶ್ಯ ಹರಕೆ ಪ್ರಜ್ಞಾ ವಾಯು ಮನಸ್ಸು ಇಂದ್ರಿಯ ಭಾಗ ಬಂದು ಕುಂತು ಅಂತ ಕೇಳಿದರೆ ಯಾವ ಇಂದ್ರಿಯಗಳು ವಿಷಯದ ಕಡೆ ಮುಖ ಮಾಡಿ ನಿಂತಿರುವವೋ ಆ ಇಂದ್ರಿಯಗಳಲ್ಲಿ ಮನಸ್ಸು ಬಂದು ಕುಂತು ಅಂದರೆ ಹೆಂಗೆ ಗಾಳಿಯು ನಾವನ್ನು ಎಳೆದುಕೊಂಡು ಹೋಗುವಂತೆ ಈ ಇಂದ್ರಿಯಗಳು ನಿನ್ನ ಮನಸ್ಸನ್ನು ಎಳೆದುಕೊಂಡು ಹೋಗುತ್ತವೆ. ಆವಾಗ ನೀ ಏನಪ್ಪಾ ಅಂತ ಕೇಳಿದರೆ ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕರ್ಮದಲ್ಲಿ ಅನಾಸಕ್ತನಾಗಿ
ಆಸಕ್ತಿ ಬೇಡ, ವಿಷಯಗಳಿಗೆ ಆಸಕ್ತಿ ಬೇಡ. ಆಸಕ್ತಿ ಬೇಡ ಅಂತಂದ್ರೆ ಆತ್ಮನನ್ನ ಬಿಟ್ಟು ಮನಸ್ಸನ್ನು ಇಂದ್ರಿಯ ಕಡೆ ಕಳಿಸ್ಬೇಡ. ಇಂದ್ರಿಯ ಕಡೆ ಹೋದು ಅಂದ್ರೆ ವಿಷಯ ಇಟ್ಟು ಪ್ರಬಲ ಅದಾವ, ನಿನ್ನ ನಡ್ಕೊಂಡು ಹೋಗ್ತಾವ. 100 ಸಲ ಪ್ರತಿಜ್ಞೆ ಮಾಡ್ತಾನೆ ಇನ್ ಮೇಲೆ ಕುಡಂಗಿಲ್ಲ ಅಂತ, ಮತ್ತೆ ಹೊತ್ತು ಮನೆ ಕುಡಿತಾನೆ. 100 ಸಲ ಪಥ್ಯ ಮಾಡೋದನ್ನು ಗೊತ್ತಿದ್ರು ಮತ್ತೆ ಪಥ್ಯ ಕೆಡಿಸ್ತಾನೆ. ಆ ನಾಲಿಗೆಗಳು, ಆ ಮನಸ್ಸು ಇವನಿಗೆ ಹರಂತಿ ಪ್ರಸಭಮ್ಮನ, ಮನವಸನ್ನು ಹರಂತಿ. ಹೌದಲ್ಲ, ಒಯ್ಯುವುದು ಬೇರೆ, ಹರಣ ಮಾಡುವುದು ಬೇರೆ. ಅರ್ಜುನ ದ್ರೌಪದಿ ಹರಣ ಮಾಡೇನೆ, ಅವ್ರು ಮದುವೆ ಮಾಡಿ ಕೊಟ್ಟಿಲ್ಲ. ತೋಡುವುದು ಅವ್ರು ಓಡಪ್ಪದ ಅಪೇಕ್ಷೆ ಇತ್ತಿಲ್ಲ, ಹರಣ ಮಾಡಿ. ಹಾಗ ತಂದೆ ತಾಯಿ ಅಪೇಕ್ಷೆ ಇಲ್ಲ ದ್ರೌಪದಿ ಹರಣ ಮಾಡದಂಗೆ ಇವು ಏನು ವಿಷಯಗಳೇನು ಮಾಡ್ತಾವ, ನಿನ್ನ ಮನಸ್ಸಿಗೆ ಹರಣ ಮಾಡ್ತಾವ. ಜೀವಾತ್ಮನ ಅಪೇಕ್ಷೆ ಇಲ್ಲದಿದ್ದರು, ಆತ್ಮಾಪೇಕ್ಷೆ ಇಲ್ಲದಿದ್ದರೂ ಕೂಡ ಬಲಾತ್ಕಾರವಾಗಿ ಹರಣ ಮಾಡ್ತಾವೆ. ಅದಕ್ಕೆ ಅನಾಸಕ್ತನಾಗಿ, ಕರ್ಮದಲ್ಲಿ ಅನಾಸಕ್ತಿ, ವಿಷಯದಲ್ಲಿ ಅನಾಸಕ್ತಿ ಇತ್ತು ಅಂತ ಕೇಳಿದ್ರೆ ಯೋಗ ಆಗೋದು ಸ್ಥದರ್ಚತೆ. ಅವಾಗ ನೀ ಯೋಗಿ ಆಗ್ತೀವಿ, ಸಮಾಧಿ ಯೋಗಿ ಆಗ್ತೀವಿ, ಅಭ್ಯಾಸ ಯೋಗಿ ಆಗ್ತೀವಿ. ನೀನು ಒಂದು ಪರಮಾತ್ಮನ ಕಾಣಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಸ್ಪಷ್ಟವಾಗಿರುವಂಥ ಅಂದ್ರೆ ಪರಮಾತ್ಮ ಅರ್ಜುನಿಗೆ ಹೇಳ್ತಾರೆ, ನೀನು ಕರ್ಮಗಳನ್ನು ಬಿಡುವುದು ಅಲ್ಲ, ಆಸಕ್ತಿ ಬಿಡು. ಕರ್ಮ ಬಿಡುವಂತ ಹೇಳಂಗಿಲ್ಲ. ಶರೀರ ಯಾತ್ರ ಪ್ರಚಿತೆ ನ ಪ್ರಸಿದ್ಧೇ ಅಕರ್ಮ. ಶರೀರ ಬದುಕುವುದು ಕಠಿಣ ಅಂದರು ಪರಮಾತ್ಮ ಹೇಳಿದ, ಶರೀರ ಯಾತ್ರಾಕ್ಕೆ ನ ಪ್ರಸಿದ್ಧೇ ಅಕರ್ಮ. ಏನೋ ಮಾಡಿದರೆ ಶರೀರ ಬದುಕುವುದು ಕಠಿಣ, ಮಾಡಲೇಬೇಕು. ಹೆಂಗೆ ಶರೀರ ಬದುಕಕ್ಕೆ ಅಪೇಕ್ಷೆ ಇಲ್ಲಿ ಮಾಡ್ತೇವೆ, ಮಾಡ ಅವನು ಮಾಡೋ ಅಪೇಕ್ಷೆ ಇದ್ದ ಬದುಕ್ತಿ. ಅದಕ್ಕೆ ನೀನು ಕರ್ಮವನ್ನು ಬಿಟ್ಟು ಬಿಡಬೇಕು ಅನ್ನೋದು ತಪ್ಪದ. ಏನು ಬಿಡು, ಯಾವುದು ಬಿಡಬೇಡ, ಆಸಕ್ತಿ ಬಿಡು. ವಿಷಯಾಸಕ್ತಿ, ಕರ್ಮಾಸಕ್ತಿ ಬಿಟ್ಟು ಕರ್ಮವನ್ನು ಮಾಡಿದ್ವಿ, ವಿಷಯಾಸಕ್ತಿ ಬಿಟ್ಟು ವಿಷಯವನ್ನು ಭೂಷಿದ್ವಿ ಅಂದ್ರೆ ಏನು ಆಗೋದಿಲ್ಲ, ಏನಾಗಲಿಲ್ಲ. ಅದಕ್ಕೆ ಹಾಗೇನು ಹಲ್ಲು ತೆಗೆದು ಹಾವು ಇಟ್ಕೊಂಡ್ರು ಏನೂ ಆಗುವುದಿಲ್ಲ ಅಂತಾರಲ್ಲ, ಹಾಗೆ ಇದು ಆಸಕ್ತಿ ತೆಗೆದು ಕರ್ಮಾಸಕ್ತಿ, ಆಮೇಲೆ ವಿಷಯಾಸಕ್ತಿ, ಈ ಎರಡು ತೆಗೆದು ಪ್ರಪಂಚದೊಳಗೆ ನೀ ಹೆಂಗಿದ್ರು ಕೂಡ ಸುಖಿಯಾಗಿರ್ತೀವಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಯೋಗಿ ಆಗಬೇಕಾದ್ರೆ ಏನು ಮಾಡಬೇಕು? ಯೋಗಿ ಆಗದಿದ್ದರೆ ಏನಪ್ಪ ಅಂತ ಕೇಳಿದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಪರಮಾತ್ಮ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾನೆ. ಯಾಕ? ವಿಷಯದಿಂದ ಮನಸ್ಸು ಆಸಕ್ತಿ ಬಿಡಬೇಕೇ ಏನು, ಕರ್ಮಾಸಕ್ತಿ ಬಿಡಬೇಕೇ ಏನು, ಬಿಡದಿದ್ರೆ ಏನಾಗ್ತದೆ, ಬಿಟ್ರೆ ಏನಾಗ್ತದೆ, ಹಾನಿ, ಬಹಳ ದೊಡ್ಡ ಹಾನಿ ಆಗ್ತದೆ. ಕರ್ಮದ ಮಾಡಿ ಕರ್ಮದ ಆಸಕ್ತಿ ಬಿಡದಿದ್ರೆ, ವಿಷಯ ಭವಿಷ್ಯ ವಿಷಯದ ಆಸಕ್ತಿ ಬಿಡದಿದ್ರೆ ಏನಾಗ್ತದೆ ಅಂತಂದ್ರೆ ನೀನು ಆತ್ಮಘಾತಿ ಆಗುತ್ತಿ ಎಂದು. ಆತ್ಮಘಾತಿ, ಆತ್ಮಘಾತಿಗೆ ಎಲ್ಲಿ ಇಲ್ಲ. ಅಸೂರ್ಯ ನಾಮತೆ ಲೋಕ ಅಂಧೇನ ತಂಸಾಗುತ್ತಾ ತಾಂಸ್ಥೆ ಪ್ರತ್ಯಾಗತಿ ಏಕೇಚಾತ್ಮ ಹನುಮ ಜನ. ಆತ್ಮಘಾತಿಗೆ ನಿಕೃಷ್ಟ ಯೋನಿಗಳಲ್ಲಿ ಎಲ್ಲಿ ಶಬ್ದ ಸ್ಪರ್ಶ ಕೂಡ ಯೋಗ್ಯ ಜ್ಞಾನ ಇಲ್ಲ. ಹಂದಿಗೆ ಅದು ಹೊಲಸಂತ ವಾಸನ ಬರ್ತದೆ, ಗೊತ್ತೇ ಇಲ್ಲ. ಅಂಥ ಯೋನಿಗಳಲ್ಲಿ ಹೋಗ್ತೀವಿ ಅಂತ ಆತ್ಮಘಾತಿ. ಅದಕ್ಕೆ ಅರ್ಜುನ, ನೀನು ಒಂದು ಆಸಕ್ತಿಯನ್ನು ವಿಷಯದಲ್ಲಿ ಆಮೇಲೆಪ್ಪ ಅಂದ್ರೆ ಧರ್ಮದಲ್ಲಿ ಬಿಡದೆ ಹೋದರೆ ನೀನು ಆತ್ಮಘಾತಿಯ, ನಿನಗೆ ಕಲ್ಯಾಣ ಆಗುವುದಿಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ.